ಗರುಡವೇಗ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸಸ್ ಬ್ಯಾಂಗ್ಳೂರು ಚಾಮರಾಜಪೇಟೆ ಬ್ರಾಂಚ್ನ ಪರವಾಗಿ ನಿಮಗೂ ನಿಮ್ಮ ಕುಟುಂಬ ಸದಸ್ಯರಿಗೂ ಮಹಾಶಿವರಾತ್ರಿ ಹಾರ್ದಿಕ ಶುಭಾಶಯಗಳು. ನೀವು ಕಳಿಸುವ ಪ್ರತಿಯೊಂದು ಪಾರ್ಸೆಲ್ಗೂ ಒಂದು ಭಾವನೆ ಇರ್ತದೆ. ಆ ಭಾವನೆಗಳನ್ನ ಜಗತ್ತಿನಾದ್ಯಂತ ಸಂಪು ಗರುಡವೇಗ ಕೊರಿಯರ್. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್ಗಳಲ್ಲಿ ನಮಗೆ ಸರಿಸಾಟಿ ಇಲ್ಲ. USA, ಕೆನಡಾ, UK, UAE, ಆಸ್ಟ್ರೇಲಿಯಾ, ಯುರೋಪ್ ಇಂಥ 200ಕ್ಕೂ ಹೆಚ್ಚು ದೇಶಗಳಿಗೆ ಫ್ರೀ ಪಿಕಪ್ ನೊಂದಿಗೆ ನಿಮ್ಮ ಕೊರಿಯರ್ ಅನ್ನ ತಲುಪಿಸ್ತೀವಿ. ಇನ್ನೇಕ್ ತಡ, ನಿಮ್ಮ ಮುಂದಿನ ಕೊರಿಯರ್ಗೆ ಗರುಡವೇಗ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸಸ್ ಬ್ಯಾಂಗ್ಳೂರು ಚಾಮರಾಜಪೇಟೆ ಬ್ರಾಂಚ್ ನಿಮ್ಮ ಬೆಸ್ಟ್ ಚಾಯ್ಸ್. ವಿವರಗಳಿಗಾಗಿ ಈಗಲೇ ಕರೆ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಾವು ಮನೇಲಿ ವೀಡಿಯೋ ಮಾಡ್ತಾಯಿದ್ವಿ, ಹೊರಗಡೆ ಎಲ್ಲ ವೀಡಿಯೋ ಮಾಡ್ತಾಯಿದ್ವಿ. ಇವಾಗ ಒಂಚೂರು ರೆಗ್ಯುಲರಾಗಿ ಆಚೆ ಎಲ್ಲ ಹೋಗಿ ಶೋಕ್ದಾರ್ಗಳ್ದೆಲ್ಲ ವೀಡಿಯೋಗಳು ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್ ನೋಡಿ, ಇದೊಂದು ಎಪಿಸೋಡ್ ಮಾಡಬೇಕು ಅಂತ ನಾವು ಸುಮಾರು ಒಂದು 5-6 ವರ್ಷದಿಂದ ಕಾಯ್ತಾಯಿದ್ವಿ. ಪ್ಲಸ್ಸು ಈಗ ನಾವು ಯೂಟ್ಯೂಬ್ ಚಾನಲ್ ಮಾಡಿದಾಗಿಂದನೂ ಈಗ ನಮ್ಮದೇ ಅಂತಲ್ಲ, ಯಾವುದೇ ಯೂಟ್ಯೂಬ್ ಚಾನಲ್ ಆದ್ರೂ ಈ ದಾವಡಿಗೆ ಇರೋವಂಥ ಡಿಮ್ಯಾಂಡು ಯಾವ ದಾವಡಿಗೂ ಇರಲಿಲ್ಲ. ತುಂಬ ಜನ ನಮಗೆ ರಿಕ್ವೆಸ್ಟ್ ಮಾಡ್ತಾನೇ ಇದ್ರು, ಸರ್ ಆ ದಾವಡಿದು ವೀಡಿಯೋ ಮಾಡಿ ಅಂತೇಳಿ. ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾನೇ ಇದ್ವಿ. ಅವ್ರು ಇಲ್ಲ ಸರ್ ಮಾಡ್ಸೋಣ ಅಂತ ಹೇಳ್ತಾಯಿದ್ರು. ಇವತ್ತು ಕಾಲ ಕೂಡ ಬಂದಿದೆ. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ವೆಂಕಟೇಶ್ವರ ದಾವಡಿ, ವಿಜಯನಗರ ಅವ್ರ ಹತ್ರ ಬಂದಿದ್ದೀವಿ. ಬನ್ನಿ ಫಸ್ಟು ನಾವು ದಾವಡಿ ಎಲ್ಲರನ್ನೂ ಕೂಡ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಸರ್ ಚೆನ್ನಾಗಿದ್ದೀರಾ ಸರ್ ಎಲ್ಲರಿಗೂ ಕೂಡ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಮೊದಲನೇದಾಗಿ ನಮ್ಮ ದೀಪು ಸರ್ ಹತ್ರ ಮಾತಾಡೋಣ. ದಾವಡಿಗೆ ಮೇಯ್ನ್ ಪಿಲ್ಲರ್ ಅಂದ್ರೇ ನಮ್ಮ ದೀಪು ಸರ್. ಅವ್ರನ್ನ ಜಾಸ್ತಿ ಯಾರು ನೋಡಿರಲ್ಲ, ಅವರು ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ. ಹಂಗಾಗಿ ಈ ಮೇಯ್ನು ಈ ದಾವಡಿ ಏನಿದೆ ಮೇಯ್ನ್ ಈ ಬಿಲ್ಡಿಂಗು ನಮ್ಮ ದೀಪು ಸರ್ ಅವ್ರದ್ದೇನೆ. ಹಂಗಾಗಿ ಫಸ್ಟ್ ಇಂಟರ್ವ್ಯೂ ಅವರಿಂದನೇ ಸ್ಟಾರ್ಟ್ ಮಾಡೋಣ. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ನೀವು ಅಕ್ಕಿ ಶೋಕಿ ನಿಮ್ಗೆ ಯಾವಾಗಿಂದ ಇದೆ ಸರ್? ನಮಗೆ ಅಕ್ಕಿ ಶೋಕಿ ಬಂದು ಸುಮಾರು 7ನೇ ಕ್ಲಾಸ್ 8ನೇ ಕ್ಲಾಸಿಂದಾನೇ ಇದೆ. 7ನೇ ಕ್ಲಾಸ್ 8ನೇ ಕ್ಲಾಸಿಂದನೂ ಅಕ್ಕಿ ಶೋಕಿ ಇದೆ. ಅಂದರೆ ನೀವಿಲ್ಲಿ ಮನೆ ಮೇಲೆ ಯಾವಾಗಿಂದ ಸರ್ ಅಕ್ಕಿ ಇಟ್ಟಿದ್ದು? ಅಕ್ಕಿ ಇಟ್ಟಿದ್ದು ಒಂದು 99-2000 ಆ ಥರ ಇರ್ಬೋದು. ಈಗ 99-2000ಇಂದನೂ ಅಕ್ಕಿ ಇಟ್ಕೊಂಡು ಬರ್ತಾ ಇದ್ದೀರಾ ಸರ್. ಆಮೇಲೆ ನಿಮಗೆ ಈ ಅಕ್ಕಿ ಶೋಕಿಲಿ ಗುರು ಅಂತ ಯಾರು ಸರ್? ಈ ಅಕ್ಕಿ ಶೋಕಿಲಿ ನಮಗೆ ಗುರು ಅಂದರೆ ಫಸ್ಟ್ ಹೇಳಬೇಕು ಅಂದರೆ ಕತ್ರಿ ಬಾಲ ಹಿಂದೆ ಹೋದರೆ ಗುಂಡ, ರಾಜು, ಸುನಿಲ್ ಅವರು. ಸೊ ಸುನಿಲ್ ಅವರೇ ಅವರೇ ನಮಗೆ ಆ ಅಕ್ಕಿ ಕೊಟ್ಟಿದ್ದು. ಆ ಅಕ್ಕಿ ನಮ್ಮ ಶೋಕಿ ಇಷ್ಟು ದೂರ ಬರಬೇಕು ಅಂದರೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ಆ ಅಕ್ಕಿನೇ. ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನಮ್ಮ ಶೋಕಿ, ನಮ್ಮ ಜರ್ನಿ ಎಲ್ಲ. ಫ್ರೆಂಡ್ಸ್ ನೋಡಿ, ನಮ್ಮ ದೀಪು ಸರ್ ಹೇಳಿದ್ರು ಮೇಯ್ನು ಕತ್ರಿಬಾಲ ಅಕ್ಕಿ ಅಂತೇಳಿ ಹೇಳಿದ್ರು. ಆಮೇಲೆ ನೋಡಿ, ಅವರು ಗುಡ್ಡ ಅಂತ ಹೆಸ್ರು ಹೇಳಿದ್ರು. ಆಮೇಲೆ ಮೇಯ್ನು ನಮ್ಮ ಸುನಿಲ್ ಸರ್ ಹೆಸ್ರು ಹೇಳಿದ್ರು. ನೋಡಿ, ನಮ್ಮ ಸಮಾಜ ಸೇವಕರಾದಂಥ ನಮ್ಮ ಸುನಿಲ್ ಸರ್ ಅವರು ಇವ್ರಿಗೆ ಮೇಯ್ನ್ ಬೆನ್ನೆಲುಬು ಅಂತ ಹೇಳಿದ್ರು. ನೋಡಿ, ಅವರು ಕೊಟ್ಟಂಥ ಅಕ್ಕಿಲೇ ಸರ್ ನಾವು ಫಸ್ಟು ಮೇಯ್ನ್ ಹೆಸರು ಮಾಡಿದ್ದು ಅಂತ ಹೇಳಿದ್ರು. ತುಂಬಾ ಸಂತೋಷ ಆಯಿತು ಸರ್. ನೀವು ಟೂರ್ನಮೆಂಟ್ಗೆ ಯಾವ ವರ್ಷದಿಂದ ಬಿಡ್ತಾ ಇದ್ದೀರಾ ಸರ್? 2012. ಅದಕ್ಕೆ ಮುಂಚೆನೂ ಬಿಟ್ಟಿದ್ವಿ, 3 ಅವರ್ 4 ಅವರ್ ಆ ಥರ ಬಿಡ್ತಾಯಿದ್ವಿ. ಮೇಯ್ನ್ ಫಸ್ಟ್ ಲಾಂಗ್ ಟೈಮ್ ಅಕ್ಕಿ ಅಂದರೆ 2012. ಅದೇನೇ ಫಸ್ಟ್ ಅಕ್ಕಿ, ಕತ್ರಿ ಬಾಲನೇ ಫಸ್ಟ್ ಅಕ್ಕಿ. 2012ಇಂದ ಲಾಂಗ್ ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೆ ಫಸ್ಟು ಟೂರ್ನಮೆಂಟಿಗೆ ಬಿಟ್ಟಿದ್ದು ವರ್ಷ ಯಾವುದು ಸರ್? ಜ್ಞಾಪನ ಇದೆಯಾ? ಫಸ್ಟ್ ಅದಕ್ಕೊಂದು 2-3 ವರ್ಷ ಮುಂದೆ ಇರ್ಬೋದು. 9-10. ಫ್ರೆಂಡ್ಸ್ ನೋಡಿ, 2009ಇಂದ ಅವರು ಟೂರ್ನಮೆಂಟಿಗೆ ಬಿಡ್ತಾ ಇದ್ದಾರೆ ಇದೇ ದಾವಡಿ ಮೇಲೆ. 2012ಇಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಆಮೇಲೆ ಫಸ್ಟು ಲಾಂಗ್ ಟೈಮ್ ಮಾಡಿದ್ದು ಯಾವುದು ಸರ್? ಅದೇ ಕತ್ರಿ ಬಾಲನೇ. ಯಾವ ವರ್ಷ ಸರ್? ಅದೇ 2012. ಏನು ಟೈಮ್ ಮಾಡ್ತು ಸರ್? ಫಸ್ಟ್ ವರ್ಷ ಲಾಂಗ್ ಬಂದು 11 ಅವರ್ 53 ನಿಮಿಷ 2012. ಅದು ಎಷ್ಟು ವರ್ಷ ಆಡ್ಕೊಂಬಂತು ಸರ್ ಆ ಅಕ್ಕಿ? ಅದು ಸುಮಾರು ಒಂದು 5 ವರ್ಷ ಆಡ್ತು. ಓಕೆ, 5 ವರ್ಷ. 12ಇಂದ ಆಲ್ಮೋಸ್ಟ್ ಒಂದು 16ವರೆಗೂ ಅದು ಆಡ್ಕೊಂಡು 16ವರೆಗೂ. ನೆಕ್ಸ್ಟ್ ಸರ್ ಯಾವ್ದು ಸರ್ ಲಾಂಗ್ ಟೈಮ್ ಮಾಡಿದ್ದು? ಅಷ್ಟೊತ್ತಿಗೆ ನಾವು ರಿಟೈರ್ಮೆಂಟ್ ತೊಗೊಂಡಿದ್ವಿ. ನಾವು ಕೆಲಸ ಕಾರ್ಯ ನೋಡಬೇಕಾಗಿತ್ತಲ್ಲ. ಸೊ ಎಲ್ಲ ಆ ಹುಡುಗನ ವಹಿಸ್ಬಿಟ್ಟು ನೀನು ನೋಡ್ಕೊಳಪ್ಪ, ಇನ್ನು ನಮ್ಮ ಕೈಲಾಗಲ್ಲ ಅಂತ ಇದು ಮಾಡ್ಕೊಂಡಿದ್ವಿ. ಆಮೇಲೆ ನೀವು ಏನು ಎಜುಕೇಷನ್ ಮಾಡಿದ್ದೀರಾ ಸರ್? ಇವಾಗ ಶೋಕಿ ಮಾಡ್ತಾ ಇದ್ರಿ, ಇರಲಿ, ಶೋಕಿ ಮಾಡ್ಕೊಂಡು ಏನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರಿ ಸರ್? ನಾನು BE ಗ್ರ್ಯಾಜುಯೇಟ್. ನೋಡಿ ಸರ್, ನೋಡಿ ಸ್ನೇಹಿತರೆ, ನಾವು ಶೋಕಿ ಮಾಡಿನೇ ನಾವು ಎಜುಕೇಷನ್ಗೆ ತೊಂದರೆ ಮಾಡುವಂಥ ವಿಚಾರ ಯಾವುದೂ ಇರಲ್ಲ. ಅವರು ಚಿಕ್ಕ ವಯಸ್ಸಿಂದಲೇ ಸ್ಟಾರ್ಟ್ ಮಾಡಿದರು.
ಆದರೆ ಎಲ್ಲೂ ಎಜುಕೇಷನ್ಗೆ ಕಳಂಕ ಕೊಡುವಂಥ ವಿಚಾರ ಮಾಡಲಿಲ್ಲ. ಬಿ ಕಷ್ಟ ಬಿದ್ದು ಮೆರಿಟಲ್ಲಿ ತೊಗೊಂಡ್ರು ಸೀಟು, ಬಿ ಕಂಪ್ಲೀಟ್ ಮಾಡಿದ್ರು, ಈಗ ಸಾಫ್ಟ್ವೇರಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಆದ್ರೂ ಶೋಕಿನ ನಾವು ಬೆಳೆಸಬೇಕು ಮಾಡಬೇಕು ಅಂತೇಳಿ ನನ್ನ ಜಾಗನ ಭಾರ್ಗವನಿಗೆ ಕೊಟ್ಟು ಈ ಮನೆಯ ಒಂದು ಸೂತ್ರಧಾರರಾಗಿ ಅವ್ರಿಗೆ ಒಂದು ಜಾಗ ಒಂದು ಕೊಟ್ಟರು. ಅಂದರೆ ನಾನು ಹೇಳೋದೇನೆಂದರೆ, ಎಜುಕೇಷನಲ್ಲಿ ನೀವು ಬಾಕಿ ಶೋಕ್ ಮಾಡಿದ್ರು ಅಷ್ಟೇ ಎಜುಕೇಷನ್ಗೆ ಯಾವತ್ತೂ ಕಳಂಕ ತರೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಓದು, ಕಾಯಕ, ಆಮೇಲೆ ಮಿಕ್ಕಿದ್ದು ನೀವು ಶೋಕಿ ಅಂತೇಳಿ ಇವರು ಓದಿರೋವಂಥ ವಿಚಾರಗಳಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇವ್ರ ದಾವಡಿಯಿಂದ ಇದೊಂದು ಮೆಸೇಜು ಚೆನ್ನಾಗಿ ಓದಿ ಒಂದು ಒಳ್ಳೆ ಪೊಸಿಷನ್ ಬಂದಿನೂ ಶೋಕಿ ಮಾಡ್ಬೋದು. ಇದೊಂದು ಉದಾಹರಣೆ. ದಾವಡಿ ಇನ್ನೊಂದು ಹೇಳ್ಬೇಕು, ನಾನು ಓದ್ಬೇಕಾದ್ರೇ ಅಣ್ಣನ ಹತ್ರ ಹೋಗಿದ್ದೀನಿ. ಓಕೆ, ನಾನು ಓದ್ಬೇಕಾದ್ರೇ ಅಕ್ಕಿ ಬೇಕು ಅಂತ ಹೋದಾಗ ಅವ್ರು ಅಕ್ಕಿ ಕೊಡಲಿಲ್ಲ ನನಗೆ. ನೀನು ಓದಿ ಮುಗಿಸ್ಕೊಂಬಾ, ಆಮೇಲೆ ಕೊಡ್ತೀನಿ ಅಕ್ಕಿ ನಿನಗೆ ಅಂದ್ಬಿಟ್ಟು ಆಮೇಲೆ ನಾವೆಲ್ಲ ಇದು ಮಾಡಿ ಅಕ್ಕಿ ಸೇರಿಸಿದ್ದು. ಫ್ರೆಂಡ್ಸ್ ನೋಡಿ, ಅದೇ ರೀತಿ ಎಪಿಸೋಡ್ಗೆ ನಮ್ಮ ಇಂಜಿನಿಯರ್ ಸರ್ ಆದಂಥ ಗೋವಿಂದರಾಜ್ ಸರ್ನ ಕೂಡ ವೆಲ್ಕಮ್ ಮಾಡೋಣ. ಸರ್ ಚೆನ್ನಾಗಿದ್ದೀರಾ ಸರ್? ಫ್ರೆಂಡ್ಸ್ ನೋಡಿ, ನಮ್ಮ ಗೋವಿಂದರಾಜ್ ಸರ್ನ ತುಂಬ ಜನ ಯಾರು ನೋಡಿರಲ್ಲ, ಈಗಿನ ಜನ್ರೇಷನ್ ಅವ್ರು ನೋಡಿರಲ್ಲ, ಹಳಬರಿಗೆಲ್ಲ ಗೊತ್ತು, ಅವ್ರು ಫೇಮಸ್ಸು. ನೋಡಿ, ಏನು ಇಂಜಿನಿಯರ್ ದಾವಡಿ ಅಂತ ಕರಿತಾ ಇದ್ರು, ಇದನ್ನು ಇಂಜಿನಿಯರ್ ಅಂದರೆ ನಮ್ಮ ಗೋವಿಂದರಾಜ್ ಸರ್ ಅವರೇನೆ. ಅವ್ರ ಹೆಸರೇನೆ ಹಂಗೆ ಅದು ಚಿರಪರಿಚಿತ ಆಗ್ಬಿಟ್ಟಿದೆ. ವೆಂಕಟೇಶ್ವರ ದಾವಡಿ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲರೂ ಇಂಜಿನಿಯರ್ ದಾವಡಿನೇ ಕರೀತಾರೆ. ಹಾಗಾಗಿ ನೋಡಿ, ನಮ್ಮ ಗೋವಿಂದರಾಜ್ ಸರ್ ಕೂಡ ಇವತ್ತು ಬಂದಿದ್ದಾರೆ. ನಮಗೂ ಕೂಡ ತುಂಬ ಸಂತೋಷ ಆಯಿತು ಅವ್ರನ್ನ ಎಪಿಸೋಡಲ್ಲಿ ನೋಡಿ. ಸರ್, ನಿಮಗೆ ಅಕ್ಕಿ ಶೋಕಿ ಯಾವಾಗಿಂದ ಇದೆ ಸರ್? ಮೊದಲನೇದಾಗಿ ಈ ದಾವಡಿ ಹೆಸರೇನೆ ವೆಂಕಟೇಶ್ವರ ದಾವಡಿ. ವೆಂಕಟೇಶ್ವರನ ಪಾದಾರ ಒಂದಕ್ಕೆ ನಮಸ್ಕರಿಸ್ತಾ, ಸಾಯಿಬಾಬಾಗೆ ನಮಸ್ಕರಿಸ್ತಾ, ಮತ್ತು ನನಗೆ ಈ ವಿದ್ಯೆ ಹೇಳ್ಕೊಟ್ಟಂಥ ಎಲ್ಲ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ನಾನು ಈಗ 62 ವಯಸ್ಸು ನನಗೆ. ನಾನು ಸುಮಾರು 4ನೇ ಕ್ಲಾಸಲ್ಲಿ ಇದ್ದಾಗಲಿಂದನೂ ನನಗೆ ಅಕ್ಕಿ ಶೋಕಿ ಹೋಗಿ. ಮೊದಲು ಹಸುಗಳು ಇಟ್ಟಿದ್ವಿ ಮನೇಲಿ, ಅವೆಲ್ಲ ಹುಟ್ಟಿ ಬೆಳೆದಿದ್ದು ರಾಜ್ಕುಮಾರ್ ರೋಡು, ಡಾಕ್ಟರ್ ರಾಜ್ಕುಮಾರ್ ರೋಡು, ರವಿಚಂದ್ರನ್ ಪಕ್ಕದ ಮನೆಯಲ್ಲೇ ನಾವೆಲ್ಲ ಹುಟ್ಟಿ ಬೆಳೆದಿದ್ದು. ಅಲ್ಲಿ ಹಸು ಇಟ್ಟಾಗ ಒಬ್ಬರು ಹಸು ನೋಡ್ಕೊಳಕ್ಕೆ ಬರೋರು, ಅವ್ರು ಪಾರಿವಾಳ ಇಟ್ಟಿದ್ರು. ಅವ್ರ ಹತ್ರ ಹೋಗಿ ಪಾರಿವಾಳ ಕೇಳಿದಾಗ ಅವರು ಯಾವುದು ಜೋರಾಗಿ ಗುಮಾಯಿಸುತ್ತೆ ಅಕ್ಕಿ, ಅದು ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಅವಾಗೆಲ್ಲ ಏನೋ 5 ಪೈಸೆ 10 ಪೈಸದ ಕಾಲ, ಅವ್ರಿಗೆ 25 ಪೈಸೆ ಕೊಟ್ಬಿಟ್ಟು ಒಂದು ಅಕ್ಕಿ ಇಸ್ಕೊಬೇಕು ಅವ್ರ ಹತ್ರ ಫಸ್ಟು. ಅಲ್ಲಿಂದ ನಮ್ಮ ಅಕ್ಕಿದು ಇದು ಪ್ರಾರಂಭ ಆಗಿದ್ದು. ಮತ್ತು ಸೆಂಟ್ರಲ್ಲಿ ಮತ್ತೆ ತಿರ್ಗಾ 5ನೇ ಕ್ಲಾಸ್ಗೆ ನಮ್ಮನ್ನು ಮಾಸ್ಟರ್ಗೆ ಹಾಕಿದ್ರು, ತಿರ್ಗಾ ಡಿಸ್ಕಟ್ ಇರ್ತಾಯಿದ್ರು. ತಿರ್ಗಾ ಅಲ್ಲಿಂದ ಬಿಟ್ಟು ಬಂದು 10th ಮತ್ತೆ PUCಗೆ KS ಕಾಲೇಜಿಗೆ ಸೇರಿಕೊಂಡೆ. ಸೊ ಮತ್ತೆ ಅಕ್ಕಿ ಅಟ್ಯಾಚ್ ಆಗ್ತಾವೆ. ನಮಗೆ ಮೇಯ್ನ್ ಅಕ್ಕಿ ಶೋಕ್ ಹೆಂಗೆ ಅಂಟ್ಕೋತು ಅಂದರೆ, ಅಲ್ಲಿ ಬಸವೇಶ್ವರ ನಗರದಲ್ಲಿ ನಮ್ಮ ಸ್ನೇಹಿತರು ಮೋಹನ್ ಅಂತಿದ್ದಾರೆ. ಮೊದಲು ಅವರು ಇರಾನಿಗಳಿಗೆ ಮನೆ ಬಾಡಿಗೆ ಕೊಟ್ಟಿದ್ರು. ಅಲ್ಲಿ ಅವರು ಸುಮಾರು ಒಂದು 400-500 ಅಕ್ಕಿ ಅದನ್ನು ಎಬ್ಬರಿಸ್ಬಿಟ್ರೆ ಎಲ್ಲ ಆಕಾಶ ತುಂಬ ಬರೀ ಅಕ್ಕಿನೇ ಕಾಣೋದು. ತಿರ್ಗಾ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದಕ್ಕಿ ಮಾತ್ರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಡೋದು. ಡೈಲಿ ಅದನ್ನು ಹಿಂಗೆ ನೋಡೋದು, ಇದು ನೋಡೋದೇ ಇಲ್ಲ. ಅದೇನು ಅವ್ರ ದುರದೃಷ್ಟನ ನಮ್ಮ ಅದೃಷ್ಟನೂ ಗೊತ್ತಿಲ್ಲ. ಅದು ಅಕ್ಕಿ ಬಂದು ಟ್ಯಾಂಕ್ ಬಂದಿದೆ, ವಾಟರ್ ಟ್ಯಾಂಕ್ ಇದೆ ಈಗಲೂ. ಆ ಕಾಲದಲ್ಲೇ ಒಬ್ಬರಿಗೆ 50 ರೂಪಾಯಿ ಕೊಟ್ಟು, ಸಿಮೆಣ್ಣೆ ರಾಜ ಅಂತಿದ್ರು, ಅವರೊಬ್ಬರೇ ಟ್ಯಾಂಕಿಗೆ ಹತ್ತಿದ್ರು. ಅವ್ರಿಗೆ 50 ರೂಪಾಯಿ ಕೊಟ್ಟು, ನನಗೆ 50 ರೂಪಾಯಿ ಕೊಟ್ಟರೆ ಮಾತ್ರ ಅಕ್ಕಿ ಹಿಡ್ಕೊಡ್ತೀನಿ ಅಂದರು. ಅಕ್ಕಿ ಹಿಡ್ಕೊಂಡು ಇಸ್ಕೊಂಡು, ಅದು ಧೂಮ ಇಷ್ಟೇ ಇರ್ತದ. ನಮ್ಗೆ ಅವ್ರ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ. ಪೂರ್ತಿ ಅನಾರಿ ಕಣ್ಣು, ಆ ಗಂಡಕ್ಕಿ ಅದು. ಅದನ್ನ ತೊಗೊಂಡೋಗಿ ಮಾರ್ಕೆಟ್, ಶಿವಾಜಿನಗರ ಮಾರ್ಕೆಟ್, ಜನ ಬಂದ ಮೊದಲು ಇದಕ್ಕೆ ಧಾರವಾಡಕ್ಕೆ ಅಂಗಡಿ. ಅವ್ರ ಹತ್ರ ಹೋಗಿ ಅಕ್ಕಿ ತೋರಿಸಿದಾಗ ಅವರೇ ನನಗೆ ಫಸ್ಟ್ ಗುರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜನ ಬರೋ ಅವತ್ತು ಇಲ್ಲ ಅವರು. ಅವ್ರು ಹೇಳಿದ್ರು, ನೋಡು ಇದು ಪೂರ್ತಿ ಕಣ್ಣು ಕೆಂಪಗಿದೆ, ಇದು ಅಲ್ಲದೇ ಕಣ್ಣು ಹಾಕ್ಬೇಕು, ಇದಕ್ಕೆ ವೈಟ್ ಕಣ್ಣು ಹಾಕ್ಬೇಕು ಅಂತೇಳಿ ಒಂದು ಲೋಟನ್ ಹೆಣ್ಣು. ಆ ಕಾಲದಲ್ಲಿ ಅದಕ್ಕೆ 20 ರೂಪಾಯಿ. ಇದೆಲ್ಲ ಯಾವ ವರ್ಷ ಸರ್? ಇದು ಸುಮಾರು 1980. ಅವರು ಅಕ್ಕಿ ಕೊಟ್ಟರು, ತಮ್ಮಂದು ಮನೇಲಿ ಮರಿ ಮಾಡಿಸ್ವಿ. ಬಿಟ್ಟಿದ್ದಕ್ಕೆ ಎಲ್ಲ ಸಾಯಂಕಾಲ ಆಡೋದು. ನಮ್ಗೆ ಅದು ಟೈಮಿಂಗ್ ಗೊತ್ತಿಲ್ಲ, ಅದಕ್ಕೆ ಮೇವಿನ ಮೇವ ನಾವು ಹಾಕ್ತಿದ್ದೆ ರಾತ್ರಿ. ಅದು ಅವಾಗ ಈ ಕಡಲೆ ಅವೇನಿಗೆ ತಿಂತೀವಿ, ಆ ಕಡಲೆ ಎಲ್ಲರೂ ಹಾಕೋರು, ನಾವು ಹಾಕೋ ಆಡೋದು. ಹಂಗೆ 1-2 ವರ್ಷ ಸಾಕ್ತು. ಅಷ್ಟೊತ್ತಿಗೆ ಅಕ್ಕಿಯವರೆಲ್ಲ ಪರಿಚಯ ಆದರು. ನಾಡಲಿಂಗಪ್ಪ ಅವ್ರು ಪರಿಚಯ ಆದರು, ಮತ್ತು ಉಲ್ಲಂಗಡಿ ಕೃಷ್ಣಣ್ಣ ಪರಿಚಯ ಆದರು, ಕಾಫಿಪುಡಿ ರಂಗಪ್ಪ ಅವ್ರು ಪರಿಚಯ ಆದರು.
ಇನ್ನೇನು PUC ಮುಗಿತಾ ಬಂತು. ಅಷ್ಟೊತ್ತಿಗೆ ಅದನ್ನು ಸಾಯಂಕಾಲ ನಮ್ಮ ಮನೆ ಹುಡುಗ ಬಂದು, ಅಣ್ಣ ಯಾರೋ ಬಂದು ನೀವು ನೋಡೋಕ್ಕೆ ಬಂದಿದ್ದಾರೆ, ಯಾರೋ ಇಷ್ಟಪ್ಪ ಇದ್ದಾರೆ ಅಣ್ಣ. ಆದರೂ ನಮಗೂ ಗೊತ್ತಿಲ್ಲ. ನೋಡಿದ್ರೆ ಇವರು ಪೈಲ್ವಾನ್, ನಮ್ಮ ಮೈಸೂರು ಪೈಲ್ವಾನ್ ಅಂದರ್ಬಾಯರ್ ಲಕ್ಷ್ಮಣ. ಅದು ಕೆಳಗಡೆ ರಜಾ ನಿಲ್ಲೇನೋ ಅಕ್ಕಿ ಅಂತ ಕೇಳಿದ್ರು. ನಾನು ನಂಗೆ ಆ ಜೊತೆ ಕೊಟ್ಬಿಡೋ, 2 ಹಸು ಕೊಡ್ತೀನಿ. ಏನು ಬೇಡಣ್ಣ, ನಾನು PUC ಮುಗಿತು, ಇಂಜಿನಿಯರಿಂಗ್ ಮಾಡ್ಕೊಳ್ತಾ ಇದ್ದೀನಿ, ತಗೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ. ಇವತ್ತು ಅವ್ರನ್ನ ನಿಜವಾಗ್ಲೂ ಈ ಟೈಮಲ್ಲಿ ನಾನು ಅವ್ರನ್ನ ಸ್ಮರಿಸ್ಕೋಬೇಕು. ಇಂಥ ಧಾರಾಳತನ ಇತ್ತು ಆ ಕಾಲದಲ್ಲಿ ಹಕ್ಕಿಗಳ ಬಗ್ಗೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಹೇಳ್ತೀನಿ. ಅವ್ರಿಗೆ ಅಕ್ಕಿ ಕೊಟ್ಟೆ, ಅಲ್ಲಿಗೆ ಅವರು ಸ್ವಲ್ಪ ಡಿಟ್ಯಾಚ್ ಆದರು. ನಾನು ಮೈಸೂರಲ್ಲಿ JC ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಕ್ಕೆ ಅದನ್ನು ಏನೋ ಆಕಸ್ಮಿಕವಾಗಿ ಒಂದು ಹೋಟ್ಲಿಗೆ ಹೋದ್ವಿ. ನೋಡಿದ್ರಿ ಇವ್ರು ಕೂತಿದ್ದಾರೆ. ಆ ಪರ್ಸ್ನಾಲಿಟಿನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಪರ್ಸ್ನಾಲಿಟಿ ಇದೆಯೋ ಹೃದಯವನ್ನು ಅಷ್ಟೇ ಇತ್ತು ಅವರು. ಹಂಗೆ ಪರಿಚಯ ಆಯಿತು. ಬಾರಾಜ ಅಂದ್ಬಿಟ್ಟು ಇದೇ ದೇವರಾಜ ರೋಡ್ ಇದೆ, ಅಲ್ಲಿ ಹಿಂದ್ಗಡೆ ಅವರು ದಾವಡಿ ಇತ್ತು. ಕರ್ಕೊಂಡೋಗಿ ಏನು ಮಟನ್ನು ಚಿಕನ್ನು ಎಲ್ಲ ಇಷ್ಟಿಷ್ಟು ಊಟ ಹಾಕ್ಬಿಟ್ಟು ಅದ್ರ ನೆಕ್ಸ್ಟ್ ವೀಕ್ ಹೋದಾಗ ಅವರು ಭಾನುವಾರ ಅಕ್ಕಿ ಬಿಡಬೇಕು. ಶನಿವಾರ ಉಡನ್ನಾಗಿತ್ತು, ಅಕ್ಕಿ ಬಿಟ್ಟು ಗಂಟಿ ಗರೀತಿರೋ ಅಲ್ಲಿ ಈಗಲೂ ಅವ್ರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಸುಮ್ಮನೆ ಹಣ ಹಾಕಿ ತುಂಬ ಚೆನ್ನಾಗಿದೆ ಬುದ್ಧಿ ಅಂತ ಅವ್ರಿಗೆ ಹಾಕ್ತೀವಿ. ಅವ್ರಿಗೆ ಕೆಟ್ಟ ಶಬ್ದ ಯೂಸ್ ಮಾಡಿದ್ರು ಅದು ನಾನು ಯೂಸ್ ಮಾಡೋಕ್ಕಾಗಲ್ಲ ಈಗ ಈ ಕ್ಷಣದಲ್ಲಿ. ಅಕ್ಕಿ ಗರಿ ಹೊಡಿಯೋ ಅಲ್ಲೆಲ್ಲ ನಾವು ಏನು ರೆಕ್ಕೆ ಅಂತೀವಿ ಗರಿಯಲ್ಲ, ಅಕ್ಕಿಗೆ ಗರಿ ಹೊಡಿಯೋ ಹಾಕೋಣ ಅಂದರೆ ರಜಾ ನಿನ್ನಿಂದನೇ ಅಕ್ಕಿ ಆಡ್ತಾ ಇರೋದ್ರಲ್ಲಿ ತೊಗೊಂಡೋಗಿದ್ದಿಲ್ಲ. ಇಲ್ಲ ನಾ ಹಾಸ್ಟೆಲ್ ಹಂಗೆ ಅವ್ರ ಜೊತೆಲೂ ಅವರು ಜೀವಂತವಾಗಿರೋ ನಾನು 86 ಇಂಜಿನಿಯರಿಂಗ್ ಮುಗಿಸೋವರೆಗೂ ಅವ್ರ ಹತ್ರ ಒಡನಾಟ ಇತ್ತು. ಏನಿತ್ತು ಇದನ್ನು ಇವತ್ತು ನಾನು ಸ್ಮರಿಸ್ಕೊತಾ ಇದ್ದೀನಿ ಅಂದರೆ, ಅವತ್ತು ಅಕ್ಕಿ ಶೋಕ್ ಮಾಡೋರ ಹತ್ರ ಅಷ್ಟು ಧಾರಾಳತನ ಇತ್ತು. ಯಾವುದೇ ಅಕ್ಕಿಗೆ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಇವತ್ತು ನಾನು ಕಪೋತ ಪ್ರೇಮಿಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು, ಈ ಕಪೋತನೇ ಒಂದು ಪ್ರೀತಿಯ ಸಂಕೇತ. ಈಗಿನ ಕಾಲದಲ್ಲಿ ಪ್ಲೇನ್ ಹಾರಿಸ್ತಾರೆ, ಹೂವು ಹಾಕ್ತಾರೆ ಮೇಲೆ. ಮೊದಲು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರು 2 ಪಾರಿವಾಳ ಬಿಡೋರು. ಯಾವುದೇ ಒಳ್ಳೆಯ ಕಾರ್ಯಕ್ರಮದ ಬಿಗಿನಿಂಗಲ್ಲಿ ಶಾಂತಿ ಸಂಕೇತ, ಪ್ರೀತಿ ಸಂಕೇತ. ದಯವಿಟ್ಟು ನೀವುಗಳನ್ನು ಯಾರ್ಯಾರು ಪಾರಿವಾಳ ಇಟ್ಟಿದ್ದೀರಾ ಅದನ್ನು ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಅದು ಪ್ರೀತಿ ಸಂಕೇತ. ನೀವು ಅಣ್ಣ ತಮ್ಮಗಳ ಥರ ಅದನ್ನು ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಾನು ಅಮೇರಿಕಲ್ಲೆಲ್ಲ ಓದ್ಕೊ ಬಂದಿದ್ದೀನಿ. ಇಲ್ಲಿ ಮಾಡಿದ್ದೀನಿ ಅಮೇರಿಕನ್ ಗೌರ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಏನೋ ಕಾರಣಾಂತರಗಳಿಂದ ಅಲ್ಲಿ ಬಿಟ್ಟು ಬಂದು ಈ ಸರ್ಕಾರಕ್ಕೆ ಸೇವೆಯಲ್ಲಿ ಸೇರಿಕೊಂಡು ಒಂದು ಅತ್ಯುತ್ತಮವಾದ ಹುದ್ದೆಯಲ್ಲಿ ನಾನು ರಿಟೈರ್ ಆದೆ. ನಾನು ಒಂದೇ ರಿಕ್ವೆಸ್ಟು ಅಂತ ನಮ್ಮ ದೀಪು ಅವರಿಗಾಗಲೇ ಹೇಳಿದ್ರು, ಏನೇ ಮಾಡಿದ್ರು ಅಕ್ಕಿ ನಿಜ ಇಡಬೇಕು, ವರ್ಕ್ ಮಾಡಿ. ಆದರೆ ನಿಮ್ಮದು ಏನಿದೆಯೋ ವಿದ್ಯೆ ಮಾಡೋದು, ನಿಮ್ಮ ವೃತ್ತಿ ಜೀವನನ ಭದ್ರ ಮಾಡಿಕೊಂಡು ನಂತರನೇ ಅಕ್ಕಿ ಶೋಕ್ ಮಾಡಿ ಅಂತೇಳಿ ನಿಮ್ಗೆಲ್ಲರಿಗೂ ಕಳಕಳಿಯ ಮನವಿ ಮಾಡ್ತೀನಿ. ಅಂದರೆ ಏನು ತೊಂದರೆ ಆಗಲ್ಲ ಸರ್. ಅಕ್ಕಿ ನೀವು ಇವಾಗ ಎಜುಕೇಷನ್ ಮಾಡಿದ್ರಿ, ಆಮೇಲೆ ನೀವು ಹೊರಗಡೆ ದೇಶದಲ್ಲಿ ಇದ್ರಿ, ಆಮೇಲಿಂದ ಇಲ್ಲಿ ಸರ್ಕಾರಿ ತುಂಬ ಉನ್ನತ ಸ್ಥಾನದಲ್ಲಿದ್ರಿ. ಆದರೆ ಆ ಎಜುಕೇಷನ್ಗೆ ಏನೂ ತೊಂದರೆ ಆಗಲಿಲ್ಲ, ಇದಕ್ಕೂ ತೊಂದರೆ ಆಗಲಿಲ್ಲ, ಶೋಕಿ ಬೆಳ್ಕೊಂಡು ಹೋಗಿತ್ತು ನಿಮಗೆ, ಹೌದಲ್ಲ ಸರ್? ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನಾವು ಓದ್ಕೊಂಡಿದ್ರು ಎಜುಕೇಷನ್ ಮಾಡಿಕೊಂಡು ಈ ಶೋಕ್ ಮಾಡ್ಬೋದು ಅನ್ನೋದಕ್ಕೆ ಇವುಗಳೆಲ್ಲ ನಿದರ್ಶನ. ಇವತ್ತು ರಿಟೈರ್ಡು ಆಗಿದ್ದೀರಾ, ಈಗ ತುಂಬ ಹುದ್ದೆಯಲ್ಲಿ ಹುದ್ದೆಯಲ್ಲಿ 93 ಅಮೇರಿಕಾದಿಂದ 9 ವರ್ಷ ಅಲ್ಲಿದ್ದು ವಾಪಸ್ ಬಂದೆ ನಾನು 93. ನಂತರ ಅಲ್ಲಿ ನಮ್ಮ ಮೋಹನ್ ಮನೆ ಮೇಲೆ ಅಕ್ಕಿಗಳಿಟ್ಟಿದ್ರು. ತಿರ್ಗಾ ಹಂಗೆ ಅಕ್ಕಿ ಶೋಕ್ ಅಂದ್ಕೊಟ್ಟು ನಾನು ಈ ಟೈಮಲ್ಲಿ ನನ್ನ ಆತ್ಮೀಯ ಗೆಳೆಯ, ಅದು ಸ್ವರ್ಗಸ್ಥರಾಗಿರುವ ನನ್ನ ಆತ್ಮೀಯ ಸ್ನೇಹಿತ ಕುಚಿಕು ಗೋಪಾಲ್ ಅವ್ರನ್ನ ಸ್ಮರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ಥರನೇ ಇವತ್ತು ಬೆಂಗಳೂರಲ್ಲಿ ಯಾರ್ಯಾರು ದೊಡ್ಡ ಶೋಕ್ದಾರರಿದ್ದಾರೆ, ಹೆಚ್ಚು ಕಡಿಮೆ ಅವ್ರ ಬ್ರೀಡ್ ಎಲ್ಲ ಇತ್ತು ನನ್ನ ಹತ್ರ. ಉದಾಹರಣೆಗೆ ಹೇಳಬೇಕು ಅಂದರೆ ಈ ಮುರಳಿ ಅಂತಿದ್ರು ಬೈಸಂದ್ರದಲ್ಲಿ, ಅವ್ರ ಹತ್ರ ಇದ್ದಿದ್ದು HMTಗಳಿತ್ತು ನನ್ನ ಹತ್ರ. ಆಮೇಲೆ ಸೈಕಲ್ ಶಾಪ್ ಮುರಳಿ ಅವ್ರದ್ದು ಕಾಲಾದುಮಗಳಂತು ಆರ್ತಿಗಳಿತ್ತು. ಆಮೇಲೆ ನದಿನ ಒರಿಜಿನಲ್ ಇತ್ತು ನನ್ನ ಹತ್ರ. ಆಮೇಲೆ ಮೊಹಮ್ಮದ್ ಸಾಬ್ರದ್ದು
ಬಲೆ ಹುಚ್ಚ ಅಂತ ಅದು ಹೆಸರಾಂತ ಅಕ್ಕಿ, ಅದು ಮೈಸೂರು ಕಡೆ. ಇವತ್ತಿಗೂ ಅನ್ನಾರು ತಾಮ್ರಾಲ್ ಅಂತ ಕೇಳಿದ್ರೆ ಬಲೆ ಹುಚ್ಚನ್ನು ಸ್ಮರಿಸ್ಕೋತಾರೆ, ದಿನ ಸ್ಮರಿಸ್ಕೋತಾರೆ. ಆ ಬಲೆ ಹುಚ್ಚ ಅಕ್ಕಿ ಇತ್ತು. ಮತ್ತು ಷಣ್ಮುಗಮ್ಮ ಅವರು ಅವ್ರ ಹತ್ರ ಇದ್ದ ಮೇನ್ ಅಕ್ಕಿ ಇತ್ತು ನನ್ನ ಹತ್ರ. ಆಮೇಲೆ ನನ್ನ ಆತ್ಮೀಯ ಗೆಳೆಯ ಗೋಪಾಲ್ ಅವ್ರದ್ದು ಸೀಮೆಣ್ಣೆ ಅಕ್ಕಿ ಇತ್ತು, ಅದು ಈಗಲೂ ಇದೆ ನಮ್ಮ ಹತ್ರ. ಮತ್ತು ಅವ್ರದ್ದೇ ಕನಕಪುರ ಬ್ರೀಡು ಆ ಅಕ್ಕಿನೂ ಇದೆ ನಮ್ಮ ಹತ್ರ. ಮತ್ತು ನಾನು ನಕ್ಷಿಗಳು ಆ ಬ್ರೀಡು ಇದೆ ನಮ್ಮ ಹತ್ರ. ಮತ್ತು ನಮ್ಮ ಬಾಬು ಸರ್ ಅವರು ನನಗೆ ಗುರುಗಳೇನೆ. ಅವರು ಏನಂದರೆ ಎಲ್ಲರೂ ಯಾರೇ ನಿಮಗೆ ನಿಮ್ಮ ಅಕ್ಕಿ ಶೋಕಿಯಲ್ಲಿ ನಿಮ್ಮನ್ನು ಬೆಳೆಸಿದ್ದಾರೆ ಮತ್ತು ನಿಮಗೇನೋ ಒಂದು ಹೇಳ್ಕೊಟ್ಟಿದ್ದಾರೆ, ಅವರೆಲ್ಲ ಗುರುಗಳೇನೆ. ನಾವೇನೇ ಇವತ್ತು ಅಚೀವ್ ಮಾಡಿರ್ಬೋದು ಅದೆಲ್ಲ ಆಶೀರ್ವಾದಗಳು ಇವತ್ತು ಇದೆ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಸರ್ ನಿಮಗೆ ಈ ಅಕ್ಕಿ ಶೋಕಿಯಲ್ಲಿ ಮೇನ್ ಗುರು ಅಂತ ಯಾರ್ಯಾರು ಸರ್? ಸರ್ ಗುರುಗಳು ಅಂತ ಫಸ್ಟು ನಾನು ಹೇಳಿದಾಗೆ ಜನಾಬ್ ನಮ್ಮ ಗುರು. ತದನಂತರ ಬಾಬು ಸಾರ್ ಇದ್ದಾರೆ, ಷಣ್ಮುಗಮ್ ಅವರಿದ್ದಾರೆ, ಅಹಮದ್ ಸಾಬ್ರಿದ್ದಾರೆ. ಮತ್ತು ನಾನು ಸ್ವಲ್ಪ ನನ್ನದೇ ಆದ ರೀತಿಯಲ್ಲಿ ರಿಸರ್ಚು ಮಾಡಿದ್ದೀನಿ ಇದರಲ್ಲಿ ಪಾರೋಳಲ್ಲಿ. ಬೇಸಿಕಲಿ ಇಂಜಿನಿಯರ್ ಆಗಿದ್ದರಿಂದ ಅದರಿಂದ ಕಲ್ತ್ಕೊಂಡಿದ್ದೀನಿ ಮತ್ತು ಅಳವಡಿಕೆನೂ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಕಾರ್ಡ್ ರೋಡಲ್ಲಿ ಇಟ್ಟಿದ್ದು ಅಕ್ಕಿ. ಅದಾದಮೇಲೆ ಅಲ್ಲಿ ಎಲ್ಲರೂ ರೇಗ್ಸೋರು ನನಗೆ. ಇನ್ಫ್ಯಾಕ್ಟ್ ಅವರು ಶೋಕಿ ಮಾಡ್ತಾರೆ ಅಂತ. ಅದಾದಮೇಲೆ ಒಂದೇ ಒಂದು ಸರಿ ಆ ಮನೆ ಮೇಲೆ ಅಕ್ಕಿ ಬಿಟ್ಟಿದ್ವಿ. 8 ಅವರ್ 20 ನಿಮಿಷನ ಆಡ್ತು. ಆ ಬ್ರೀಡ್ಗಳೆಲ್ಲ ಈಗಲೂ ಇದೆ. ಅದ ಕಾರಣಾಂತರಗಳಿಂದ ಆ ಮನೆ ಬಿಟ್ಟು ನಾನು ಚಂದ್ರಲೆ ಓಟಕ್ಕೆ ಬಂದೆ. ಸೊ ಅಲ್ಲಿ ಇದ್ದಿದ್ದ ಅಕ್ಕಿಗಳೆಲ್ಲ ಈಗ ಮೇಯ್ನಾಗಿ ಮೈಸೂರು ಮೋಹನ್ ಅವ್ರ ಹತ್ರ ಇದೆ ಅಕ್ಕಿಗಳು. ಈಗ ನೀವು ಅವಾಗಲೂ ಟೂರ್ನಮೆಂಟಿಗೆ ಬಿಟ್ಟಿದ್ದೀರಾ ಮುಂಚೆನೂ? ಒಂದೇ ಒಂದು ಸರಿ ಬಿಟ್ಟು 8.5 ಅವರ್ ಆಡಿಸಿದ್ದೀರಾ ಸರ್. ಆಮೇಲೆ ನಿಮಗೆ ಈ ದಾವಡಿ ಜೊತೆ ಒಡನಾಟ ಹೆಂಗೆ ಸರ್? ವೆಂಕಟೇಶ್ವರ ದಾವಡಿ ಜೊತೆ ಹೆಂಗೆ ಸ್ಟಾರ್ಟ್ ಆಯಿತು? ಹೆಂಗೆ ಅದು ಲಿಂಕು? ಅದಾದಮೇಲೆ ನಾನು ನನ್ನ ತಮ್ಮ ಕಿಶೋರ್ ಅಂತ ಸೊ ಒಂದ್ಸರಿ ದೀಪನ ಮನೆಗೆ ಕರ್ಕೊಂಬಂದಿದ್ರು. ದೀಪು ಕೇಳಿದೆ, ಏನಪ್ಪ ಮಾಡ್ತಾ ಇದೆಯಾ ದೀಪು ಅಂದೆ. ಅಣ್ಣ ಓದ್ತಾ ಇದ್ದೀನಿ ಅಂತ ಹೇಳಿದ್ರು. ಅಕ್ಕಿ ನೋಡಿಬಿಟ್ಟು ಫಸ್ಟ್ ಜಾಗ ಖಾಲಿ ಮಾಡು ನೀನು ಅಂತ ಹೇಳಿದೆ. ಯಾಕಂದರೆ ಹೋದಂಥ ವಿದ್ಯಾರ್ಥಿ ಜೀವನದಲ್ಲಿ ಇದು ಅಷ್ಟು ಇದ್ರ ಮೇಲೆ ಅಕ್ಕಿ ಮೇಲೆ ಕಾನ್ಸಂಟ್ರೇಷನ್ ಆಗಿ ಸ್ಟಡೀಸ್ ಡಿಟ್ಯಾಚ್ ಆಗುತ್ತೆ ನಾನು ನೋಡ್ದಂಗೆ. ಅದಕ್ಕೆ ಬೇಡಪ್ಪ ನೀನು ಅಕ್ಕಿ ನಿನಗೆ ಆಮೇಲೆ ಬೇಕಾದ್ರೆ ಕೊಡ್ತೀನಿ, ಸೊ ನೀನು ಹೋಗು ಅಂತೇಳಿ ಕಳಿಸ್ದೆ. ಅಲ್ಲಿದ್ದಾಗ ನಾನೇನಿಲ್ಲ ಬ್ರೀಡ್ ಮಾಡೋದು. ತುಂಬ ಜನ ಆವಾಗ ಸ್ನೇಹಿತರುಗಳಿದ್ರು. ಇವಾಗ ಅವರು ಇವತ್ತಿಲ್ಲ, ತಿರೇವಾಲ್ ಸುಬ್ಬ ಅಂತಿದ್ರು, ಅವ್ರಿಗೆ ಅಕ್ಕಿ ಕೊಡ್ತಾಯಿದ್ದೆ. ಮತ್ತು ಇದರಲ್ಲಿ ಸದಾ ಲೊಡ್ಡೆ ಅಂತ ಅವ್ರಿಗೆ ಅಕ್ಕಿ ಕೊಡ್ತಾಯಿದ್ದೆ. ಅಲ್ಲಿ ಕೊಟ್ಟಿದ್ದು 1-2 ಅಕ್ಕಿಗಳು ತುಂಬ ಹೆಸರು ಮಾಡ್ತು. ಯಾವ್ದು ಕೊಡ್ತೀವಿ ಸರ್ ಅವ್ರಿಗೆ? ರೇಕ್ದಾರು ಅಂದರೆ ಕೊನೆಯಲ್ಲಿ ಆಡಿ ಇಲ್ಲ, ಅದು ಅದರ ತಮ್ಮ. ಅದು ರೇಕ್ದಾರ್ ಬಂದು 12 ಚಿಲ್ಲರೆ. ನನಗೆ ಟೈಮಿಂಗ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ. ಓಕೆ. ಸೊ ಅದು ಆಡ್ತು, ಅದು ತುಂಬ ಹೆಸರು ಮಾಡ್ತು. ಅದಾದಮೇಲೆ ಅದ್ರ ತಮ್ಮ ಒಂದು ಕೊಟ್ವಿ. ಓಕೆ. ಸೊ ಅದು ಸುಮಾರು 13 ಅವರ್ ಆಡಿ ಬಾಜಿನೇ ಮಾಡಿರಲ್ಲ. ಲಾಸ್ಟಲ್ಲಿ ಬಂದು ಒಂದು ಜಂಗ್ಲಿಂಗ್ ಕೆಳಗಡೆ ಹೋದ ತಕ್ಷಣ ತಿರುವಾಕೊಂಡು ಕೂತ್ಕೊಂಡ್ಬಿಡ್ತು ಅದು. ಓಕೆ. ಸೊ ಅದಕ್ಕೆ ನೋಬಾಲ್ ಅಂತಲೇ ಫೇಮಸ್ ಅದು ಓಕೆ ಆ ಅಕ್ಕಿಗಳು. ಓಕೆ ಓಕೆ. ಸೊ ಅದಾದಮೇಲೆ ಅಕ್ಕಿಯೆಲ್ಲ ನಾನು ತೆಗೆದೆ. ಸ್ವಲ್ಪ ಅಕ್ಕಿಗಳು ಮೋಹನ್ ಕೊಟ್ಟೆ. ಇನ್ನೂ ಕೆಲವರು ಸ್ನೇಹಿತರುಗಳಿಗೆಲ್ಲರಿಗೂ ಕೊಟ್ಟೆ. ಇಲ್ಲಿ ಬೆಂಗಳೂರಲ್ಲಿದೆ. ಸೊ ಯಾರ್ಯಾರು ಕೊಟ್ಟೆ ನನಗೆ ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಬಟ್ ನನ್ನ ಮೇನ್ ಅಕ್ಕಿ ಏನೇನಿತ್ತು, ನಾಗ ಅವ್ರ ಹತ್ರ ಇದೆ, ಸುಬ್ಬ ಅವ್ರ ಹತ್ರ ಇದೆ, ಅಪ್ಪೋಡ ಅವ್ರ ಹತ್ರ ಇದೆ. ಅವ್ರು ಇಟ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಮೇಯ್ನ್ ಅಕ್ಕಿಗಳೆಲ್ಲ ಈಗ ಮೋಹನ್ ಅವ್ರ ಹತ್ರ ಜಾಸ್ತಿ ಇದೆ, ಮೈಸೂರು ಮೋಹನ್ ಅವ್ರ ಹತ್ರ. ಈಗ ಮೇಯ್ನು ಈಗ ನಮ್ಮ ಕಿಶೋರ್ ಸರ್ ಕಡೆಯಿಂದ ಈ ದಾವಡಿಗೆ ಲಿಂಕ್ ಆಯಿತು. ಯಾವ ವರ್ಷ ಸರ್ ಎಂಟ್ರಿ ಆಗಿದ್ದು? ಕಿಶೋರು ಈ ದೀಪು ಹೆಂಗಿದ್ರು ಮೊದಲೇ ಪರಿಚಯ ಇದ್ರು. ಅಣ್ಣ ಬಾಣ ಅಂತೇಳಿ ಹಿಂಸೆ ಮಾಡಿ ಇದೇ ದಾವಡಿಗೆ ಕರ್ಕೊಂಬಂದರು. 2017 ಇರಬೇಕದು. 15ನೇ ಇಸ್ವಿ. ಅಷ್ಟೊತ್ತಿಗೆ ಕತ್ರಿ ಬಾಲ್ ಆಡ್ತಾಯಿತ್ತು. ನಮಗೂ ಖುಷಿ ಆಯಿತು ನೋಡಿ. ಸೊ ಬಟ್ ಈ ಹುಡುಗರಿಗೆ ಒಂದೇ ಒಂದು ಕಂಡೀಷನ್ ಹೇಳಿದ್ದೆ, ಅದ್ರ ತಕ್ಕಂಗೆ ಅವರು ನಡ್ಕೊಂಬಂದಿದ್ದಾರೆ. ನಾನು ಹೇಳಿದ ಕಂಡೀಷನ್ ಇಷ್ಟೇ, ನೀವೆಲ್ಲೂ ಹೋಗಿ ಕುಡ್ದು ಎಲ್ಲಿಂದಾನು ಅಕ್ಕಿ ತರ್ಕೊಡ್ದು. ನಿಮ್ಗೇನು ಅಕ್ಕಿ ಬೇಕೋ ನಾನು ತಂದು ಕೊಡ್ತೀನಿ. ಸೊ ಅದಾದಮೇಲೆ ಅಕ್ಕಿಗಳು ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೂ ಏನು ಸ್ಮೂತ್ ವಾಕ್ ಏನಾಗಿಲ್ಲ. ಈಗ
ಭಗವಂತನ ಆಶೀರ್ವಾದದಿಂದ ದೀಪು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗರ ಶ್ರಮದಿಂದ ಸೊ ನಾನು ಹೇಳ್ಕೋಬೇಕು ಈ ದಾವಡಿಗೆ ಅಂದರೆ ಇವಾಗ ಹೆಂಗೆ ಒಂದು ಕ್ರಿಕೆಟ್ ಟೀಮ್ಗೆ ಒಂದು ಕೋಚ್ ಇರ್ತಾರೆ ಆ ಥರ ಅಷ್ಟೇ ನಾನು. ಬಟ್ ಪ್ಲೇಯರ್ಗಳು, ಬ್ಯಾಟ್ಸ್ಮನ್ಗಳು, ಬೌಲರ್ಗಳೆಲ್ಲ ಈ ನಮ್ಮ ಟೀಮ್ ಅವರೇ, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕು. ಸೊ ಅಕ್ಕಿ ತಂದು ಸೇರಿಸ್ತೀವಿ. ಸುಮಾರು ನಮ್ಮ ಸ್ನೇಹಿತರುಗಳ ಹತ್ರ, ಗೋಪಾಲ್ ಅವ್ರ ಹತ್ರ ಅಕ್ಕಿ ತಂದ್ವಿ, ಮತ್ತು ಮೊಹಮ್ಮದ್ ಸಾಬ್ರ ಹತ್ರ ಅಕ್ಕಿ ಇಸ್ಕೊಂಬಂದ್ವಿ. ಮತ್ತು ಇವರು ನಮ್ಮ ಅವರು ಹೆಸರು ಬರ್ತಿಲ್ಲ, ನಮ್ಮ ಮದ್ದೂರಲ್ಲಿದ್ದರು ಮುಸ್ಲಿಮ್ ಇವರು, ಎಲ್ಲರೂ ಅಕ್ಕಿ ಕೊಟ್ಟರು. ಅಕ್ಕಿ ತೊಗೊಂಬಂದು ಮತ್ತು ನನ್ನ ಬ್ರೀಡು ನಾನು ಅವಾಗ ಏನು ಮಾಡಿದ್ದೆ, ಆ ಬ್ರೀಡೆಲ್ಲ ಸ್ವಲ್ಪ ಮೋಹನ್ ಹತ್ರ ಇತ್ತು, ಅವೆಲ್ಲ ತಂದು ಅದು ಇದು ಮಿಕ್ಸ್ ಮಾಡಿ ಇಲ್ಲಿ ಅಕ್ಕಿ ಮಾಡಿದ್ವಿ. ಫಸ್ಟ್ ವರ್ಷ ಕತ್ರಿ ಬಾಲ ನಿಲ್ಲಿಸಿದ ಮೇಲೆ ಇಲ್ಲೂ ಅಕ್ಕಿ ಬಿಟ್ವಿ. 4 ಅವರ್ 5 ಅವರ್ ಆಡ್ತು. ಅದಾದಮೇಲೆ ಎಲ್ಲ ಅಕ್ಕಿಗಳೂ ಚೆನ್ನಾಗಿ ಇಲ್ಲಿ ನಮ್ಮ ಕೈಗೆ ಸೇರಿಕೊಂಡು ಹೋಗೋನು ಚೆನ್ನಾಗಿ ಅಕ್ಕಿ ಆಡ್ಕೊಂಬಂದಿದೆ. ಸೊ ಮೇಯ್ನಾಗಿ ಇವರೆಲ್ಲ ಪರಿಶ್ರಮದಿಂದ ಅಕ್ಕಿ ಹಿಡಿಯೋದೇವಿನ ನನ್ನ ಪಾತ್ರ ತುಂಬ ಕಡಿಮೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಸಾರ್ ಹೇಳಿದ್ರು, ಆದರೆ ನಾವು ಮೇಯ್ನು ನಮಗೆ ಗೊತ್ತಿರೋಂಗೇನು ಅಂದರೆ ಈ ವೆಂಕಟೇಶ್ವರ ದಾವಡಿಲಿ ಸಾರ್ ಹೇಳಿದ್ರು ನಾನೊಂದು ಕೋಚ್ ಥರ ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದೆ ಅಷ್ಟೇ ಅಂತ. ಆದರೆ ನೋಡಿ, ಅಕ್ಕಿ ಪೇರಿಂಗ್ ಮಾಡೋದಿರ್ಬೋದು, ಸಬ್ಜೆಕ್ಟ್ ವೈಸ್ ಇರ್ಬೋದು, ಅವರೇ ಎಲ್ಲ ಬಂದು ಇಲ್ಲಿ ಪೇರ್ ಮಾಡೋದಾಗಿರ್ಬೋದು ಎಲ್ಲ ನೋಡ್ತಾ ಇದ್ದಿದ್ದು. ಅದು ನಾವು ಆಮೇಲೆ ಸಪ್ರೇಟಾಗಿ ಅವ್ರದ್ದು ಮಾಡೋಣ, ಹೆಂಗೆ ಪೇರಿಂಗ್ ಮಾಡೋದು, ಆಮೇಲೆ ಒಂದು ಒಳ್ಳೆ ಅಕ್ಕಿನ ಯಾವ ರೀತಿ ಕಂಡುಹಿಡಿಯೋದು, ಅವ್ರ ಹತ್ರ ತುಂಬಾ ಅನುಭವ ಇದೆ. ಅದನ್ನೆಲ್ಲ ಆಮೇಲೆ ನಾವು ತಿಳ್ಕೊಳ್ಳೋಣ, ಅವ್ರ ಹತ್ರ ನೀಟಾಗಿ ಕೇಳಿ ಅವರೆಲ್ಲ ಹೇಳ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಈಗ ನೆಕ್ಸ್ಟು ಈ ಕಡೆಗೆ ಬರೋಣ. ಸರ್, ಈಗ ಭಾರ್ಗವ್ ಸರ್ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ನಮ್ಮ ಭಾರ್ಗವ್ ಸರ್ನ ಕೂಡ ವೆಲ್ಕಮ್ ಮಾಡೋಣ ಈ ಎಪಿಸೋಡ್ಗೆ. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ದೀಪು ಸರ್ ಹೇಳಿದ್ರು 2016ವರೆಗೂ ನಾನು ಬಿಡ್ತಾ ಇದ್ದೆ ಸರ್, ಆಮೇಲೆ ಫುಲ್ ಫ್ಲೆಡ್ಜ್ ಆಗಿ ಭಾರ್ಗವ್ಗೆ ಇನ್ಚಾರ್ಜ್ ಕೊಟ್ಟೆ ಅಂತೇಳಿ. ಈಗ ನೋಡಿ, ನಮ್ಮ ಭಾರ್ಗವ್ ಸರ್ನ ಕೂಡ ಎಪಿಸೋಡ್ಗೆ ವೆಲ್ಕಮ್ ಮಾಡಿದ್ದೀವಿ ಆಲ್ರೆಡಿ. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್, ಈಗ ನೀವು ಈ ದಾವಡಿಗೆ ಹೆಂಗೆ ಬಂದ್ರಿ ಸರ್? ಯಾವ ವರ್ಷ ಬಂದ್ರಿ, ಇಲ್ಲ ಹೆಂಗೆ ಬಂದ್ರಿ? ನಾನು ಬಂದಿದ್ದು 2009ಅಲ್ಲಿ. ಅಲ್ಲಿ ಮರನಹಳ್ಳಿಲಿ ಶಿವು ಅಂತ ಇದ್ದಾರೆ, ಅವ್ರು ಇಲ್ಲಿ ಬಂದು ಹೋಗ್ತಾ ಇದ್ರು. ಓಕೆ. ಅವ್ರ ಜೊತೆಗೆ ಬಂದು ಬಿಟ್ರು ನನ್ನ. ಅವಾಗ ಇಲ್ಲಿ ಬಂದು ಹೋಗ್ತಿದ್ದೆ. ಹಂಗೆ ಒಡನಾಟ ಆಯ್ತು. ಹಂಗೆ ಇವ್ರ ಮನೆಗೆ ಬಂದು ಗುಡ್ಕೆರಿ ಅದು ಎಲ್ಲ ನೀಟಾಗಿ ನೋಡ್ಕೊಳ್ಳೋದು ಆ ಥರ ಮಾಡ್ತಿದ್ದೆ. ಅವಾಗ ಇವ್ರು ಅಕ್ಕಿಗಳು ತರೋದು ಅಷ್ಟು ತರ್ತಾರೆ, ನಾನು ಬರೀ ನೋಡ್ಕೊತಿದ್ದೆ ಅಷ್ಟೇ. ಆಮೇಲೆ ಹಂಗೆ ಒಂದು 2 ವರ್ಷ ಆಗ್ತಾನೆ ಇತ್ತು. ಇವರು ರಾಜು ಅವರು, ಮರೇಪನಪಾಳ್ಯ ರಾಜು ಅವರು ಒಂದು ಕತ್ರಿ ಬಾಲ ಅಂತ ಕೊಟ್ಟರು. ಅದನ್ನು ಏಟದ್ದು ಸಿಕ್ಕೊಂಡು ಅವಾಗಿಂದ ನಾನು ಅಂಗಡಿ ಸ್ಟಾರ್ಟ್ ಆಗಿ ಅವಾಗ ಜೊತೆ ಇವ್ರು ಬಿಡೋರು, ನೋಡ್ಕೊಂತಿದ್ದು ಹೆಂಗೆ ಬಿಡೋರು ಏನು ಅಂತ ನೋಡ್ಕೊಂಡು ಹಂಗೆ 3-4 ವರ್ಷ ಆಡ್ಕೊಂಬಂತದ್ದು ಸರ್. ಆಮೇಲೆ ನೀವು ಈ ದಾವಡಿಗೆ ಬಂದಾಗ ನಿಮಗೆ ಏಜ್ ಎಷ್ಟಿತ್ತು ಸರ್? ನನಗೆ 10th ಮುಗಿಸ್ಕೊಂಡ್ಬಂದಿದ್ದೆ. 15 ವರ್ಷ ಓದ್ತಾ ಇದ್ರಿ, ಹಂಗೆ ಸ್ಕೂಲ್ ಎಲ್ಲ ಆದ್ಮೇಲೆ ಸಾಯಂಕಾಲ ಫ್ರೀ ಟೈಮಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ರಿ. ಅದ್ರ ಮುಂಚೆ ಏನಾದರೂ ಇತ್ತ ನಿಮ್ಮ ಶೋಕಿ? ಇಲ್ಲ ಏನಿರಲ್ಲ. ಇಲ್ಲ, ಇಲ್ಲಿ 15 ವರ್ಷದಿಂದ ನೀವು ಸ್ಟಾರ್ಟ್ ಆಗಿದ್ದು ಇದೇ ದಾವಡಿ? ಅಲ್ಲಿ ಸುಮ್ಮನೆ ಮನೇಲಿ ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ಶಿವನ್ ಅವ್ರು ಕರ್ಕೊಂಡ್ಬಿಟ್ಟಾಗ ಒಂದು ಪ್ರಪಂಚ ಥರ ಕಾಣಿಸ್ಬಿಟ್ಟು ದೊಡ್ಡದಾಗಿ, ಇನ್ನು ಇಷ್ಟೊಂದು ಅಕ್ಕಿಗಳೈತಲ್ಲಪ್ಪ ಇಲ್ಲಿ ಅಂತ. ಅವಾಗ ಇನ್ನೂ ಹುಚ್ಚು ಜಾಸ್ತಿ ಆಗೋಯ್ತು ನನಗೆ. ಈಗ ಸಾರ್ ಎಲ್ಲ 12ರಲ್ಲಿ ಎಲ್ಲ ಲಾಂಗ್ ಟೈಮ್ ಬಿಟ್ಟೆ ಅಂತ ಹೇಳಿದ್ರು, ಆ ಟೈಮಲ್ಲೂ ನೀವು ಇದ್ರ ಈ ದಾವಡಿಲಿ? ಓಕೆ. ಅಂದ್ರೆ ಅಷ್ಟು ನಿಮ್ಗೆ ಇದಾಗಿರ್ಲಿಲ್ಲ, ಆದ್ರೆ ಬಂದು ಇಲ್ಲಿ ನೋಡ್ಕೊಂತ ಇರಿ, ಗೂಡು ಕ್ಲೀನ್ ಮಾಡೋದು, ಇಲ್ಲ ಅಕ್ಕಿಗಳು ಮಾಡೋದು ಆ ಥರ. ಓಕೆ. ಆಮೇಲೆ 2016 ಇಂದ ಫುಲ್ ಪ್ಲೇಟ್ ಆಗಿ ನೀವು 15ಗೆ ಪುಣೆಗೆ ಹೋಗ್ಬಿಟ್ರು. ಆ 1 ವರ್ಷ ನಾನೇ ಬಿಟ್ಟೆ ಅವಕ್ಕಿನ, ಫುಲ್ ಬೈದಿಂದಾನೇ ಬಿಟ್ಟೆ. ಏನು ಓಡಬಿಡುತ್ತಾ, ಇವ್ರು ಬಿಡ್ತಾ ಇದ್ರು ಓಡಬಿಡುತ್ತಾ ಅಂತ. ಆ ವರ್ಷ 10 ಅವರ್ ಕುತ್ಕೊಂತು, ಆ ವರ್ಷ ಲಾಸ್ಟ್ ಮಾಡ್ಬಿಟ್ರಿ. ಓಕೆ ಸರ್. ಈಗ ನೋಡಿ, ನಿಮ್ಮ ದಾವಡಿಲಿ ತುಂಬಾನೇ ಅಕ್ಕಿಗಳು ಲಾಂಗ್ ಟೈಮ್ ಮಾಡಿದೆ. ಅದು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾಗೆ ಗೊತ್ತು, ಇಡೀ ವರ್ಲ್ಡ್ಗೆ ಗೊತ್ತು. ಅಕ್ಕಿ ಶೋಕಿ ಯಾರ್ಯಾರು ಮಾಡ್ತಾ ಇದ್ದಾರೋ ಇಡೀ ವರ್ಲ್ಡಲ್ಲಿ ಯಾರು ಇದ್ದಾರೋ ಎಲ್ಲರಿಗೂ ಗೊತ್ತು. ಈಗ ನಿಮ್ಮ ದಾವಡಿಲಿ ಹೈಯೆಸ್ಟ್ ಟೈಮು ಈ ದಾವಡಿಲಿ ಯಾವ ಸರ್ ಆಡಿರೋದು? ಅದೇ 13 ಅವರ್ 8 ನಿಮಿಷ. ಯಾವ ವರ್ಷ ಸರ್? ವರ್ಷ ಆಡಿ ಈ 2025 ಆಡಿ. ಓಕೆ. ಏನ್ ಬಣ್ಣ ಸರ್ ಆಡಿದ್ದು? ಸಬ್ಜಾ. ಅದು ಈಗ ನಿಮ್ಮ ದಾವಡಿಗೆ ಹೈಯೆಸ್ಟ್ ಟೈಮ್. ಸರ್, ಈಗ 2016ರಲ್ಲಿ ನಮ್ಮ ದೀಪು ಸರ್ ನಿಮ್ಮ ಫುಲ್ ಪ್ಲೇಟ್ಸ್ ಆಗಿ ಬಿಟ್ಬಿಟ್ಟು ಪುಣೆಗೆ ಹೋದ್ರು. ಈಗ 2016ರಿಂದ ನೀವು ಒಬ್ಬರೇ ಬಿಡ್ತಾ ಇದ್ರಿ. ಈಗ 2016ರಿಂದ ನೀವು ಬಿಡ್ತಾ ಇದ್ರಲ್ಲ, ನಿಮ್ಮ ಅನುಭವ ಹೆಂಗಿತ್ತು ಸರ್? ಅಕ್ಕಿಗಳು ಬಿಡೋದು ನೀವು ಇಂಡಿವಿಜುವಲ್ ಆಗಿ ಅದೇ ವರ್ಷದಿಂದ ಬಿಡ್ತಾ ಇದ್ದಿದ್ದು, ನಿಮ್ಮ ಅನುಭವ ಹೆಂಗಿತ್ತು? 16 ಕತ್ರಿ ಬಾಲ ನಿಲ್ಸ್ಮೇಲೆ 17ಕ್ಕೆ ಸೀಲ್ ಸೇರಿದ್ವಿ. ಕೈ ಕಾಲೇ ಓಡ್ಲಿಲ್ಲ ಅವಾಗ, ಯಾವ ಆಡ್ತಾನೆ ಇಲ್ಲ ಯಾವಕ್ಕಿನು ಹೊಸ ಅಕ್ಕಿ. ಅವಾಗ ಇಂಜಿನಿಯರ್ ಸರ್ನು ಅಕ್ಕಿಗಳೆಲ್ಲ ಅವರು ಅಲ್ಲಿನ ಜೊತೆಲ್ಲ ಟ್ರೈ ಮಾಡೋ ಪ್ಲೇಸ್ ಅವ್ರು ನಾನು ಬರೇ ಆಸಕ್ತಿ ಮಾಡ್ತೀವಿ, ಇವ್ರು ಎಲ್ಲ ನೋಡೋರು. 2016ರಲ್ಲಿ ನೀವು ಅಕ್ಕಿ ಬಿಟ್ರಿ, 17ರಲ್ಲಿ ಬಿಡಕ್ಕಾಗ್ಲಿಲ್ಲ, ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರಲಿಲ್ಲ. ಅವಾಗ ಇಂಜಿನಿಯರ್ ಸಾಹೇಬರು 2015ರಿಂದ ಇದ್ದಾಗ 17ಕ್ಕೆ ಇವ್ರ ಹತ್ರ ಮಾತಾಡಿದ್ರು. ಯಾರು? ನಮ್ಮ ಭಾರ್ಗವ್ ಅಣ್ಣ, ಈಗ ಆಗೋಗ್ಬಿಟ್ಟಿದೆ,
ಈ ಥರ ಏನು ಮಾಡೋಣ, ಅಕ್ಕಿಗಳು ಆಡ್ತಾ ಇದೆ ಆದರೆ ಮನೆ ಮೇಲೆ ಕುತ್ಕೊಳ್ತಾ ಇಲ್ಲ ಅಂತ ಹೇಳಿ ನಮ್ಮ ಇಂಜಿನಿಯರ್ ಸರ್ ಹತ್ರ ಮಾತಾಡಿದಾಗ ಅವರು ಇಲ್ಲ ಇರೋ ಇದೆಲ್ಲ ಜೊತೆಗಳು ಮಾಡೋಣ ಅಂತೇಳಿ ಸುಮಾರು ಒಂದು 80ರಿಂದ 60 ಅಕ್ಕಿಗಳು ಆ ವರ್ಷ ಜೊತೆಗಳು ಮಾಡಿದ್ರು. ಅದರಲ್ಲಿ ಸುಮಾರು ಅಕ್ಕಿಗಳು ಒಂದು ಪರ್ಫಾರ್ಮೆನ್ಸ್ ಒಂದು ಸ್ಟೇಜಿಗೆ ಬಂತು. ಅಂದರೆ ಕುತ್ಕೊಳ್ತಿರೋ ಅಕ್ಕಿಗಳೆಲ್ಲ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತು ಲಾಂಗ್ ಆಡಿನೇನೆ. ಅವಾಗಿಂದ ಗ್ರಿಪ್ ಹಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು, ಈ ದಾವಡಿಯಲ್ಲಿ ಈ ಥರ ಮಾಡಿದ್ರೆ ಜೊತೆಯಲ್ಲಿ ಅಂತೇಳಿ. ಅವಾಗ ನಮ್ಮ ಇಂಜಿನಿಯರ್ ಸರ್ ಜೊತೆ ಏನು ಜೊತೆಗಳು ಹಾಕಿದ್ರು ಅವೆಲ್ಲ ಒಂದು 10 ಜೊತೆ ಹಾಕಿದ್ರೆ ಅದರಿಂದ 6ರಿಂದ 7 ಜೊತೆ ಭಾಳ ಪರ್ಫಾರ್ಮೆನ್ಸ್ ಜೊತೆಗಳು ಆಗೋಯ್ತು. ಅದರಲ್ಲಿ ಆ ಬ್ರೀಡಲ್ಲಿ ಮೇನ್ ಜಾಸ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮ ಗೋಪಾಲ್ ಅವ್ರ ಅಕ್ಕಿಗಳು. ಏನು ಸರ್? ಗೋಪಾಲ್ ಅವ್ರ ಅಕ್ಕಿಗಳು. ಆ ಗೋಪಾಲ್ ಅವ್ರ ಅಕ್ಕಿಗಳಲ್ಲಿನೂ ಅಕ್ಕಿನೂ ಇವ್ರು ಹೇಳ್ತಾ ಇದ್ದಂಗೆನೆ ಸ್ವಲ್ಪ ಮೈನಸ್ ಇತ್ತು, ಪ್ಲಸ್ ಇತ್ತು. ಆ ಪ್ಲಸ್ ಮೈನಸ್ನ ಇತ್ತಿನ ಈ ಪ್ಲಸ್ ಮಾಡಿ ಮನೆ ಮೇಲೆ ಕೂರಿಸೋ ಥರ ವ್ಯವಸ್ಥೆ ಮಾಡಿದ್ರು. ಅವಾಗಿಂದ ಇವರು ಸುಮಾರು 2019ರಿಂದ ಸುಮಾರು 20ರಿಂದ ಒಂದು ಲಾಂಗ್ ಟೈಮ್ ಅಕ್ಕಿ ಬಿಡಕ್ಕೆ ಬಂದ್ರು. ಅಂದ್ರೆ ಸುಮಾರು 5 ವರ್ಷಗಳ ಕಾಲ ಈಗ ಸತತವಾಗಿ 12 ಗಂಟೆ ಮೇಲೆ ಅಕ್ಕಿಗಳು ಬಿಟ್ಟಿದ್ದೀರಾ. ಅದ್ರ ಬಗ್ಗೆ ಹೇಳಿ ಸರ್ ನೀವು. ಅದೇ ಆಮೇಲೆ 16, 17, 18, 19 ಸಖತ್ತು ಕಷ್ಟಪಟ್ಟೆ ಆಗಿದ್ದು. ಆಡಿದ್ರೆ ಕೂರಲ್ಲ, 13 ಗಂಟೆ ಆದ್ರೂ ಕೂರಲ್ಲ. 20ರಿಂದ ಅವಾಗ ಒಂದು ಇವೆಲ್ಲ ನಮ್ಮ ಗ್ರೌಂಡ್ ವರ್ಕ್ ನಡೀತಿತ್ತು ಅವಾಗಿಂದಾನೆ. 4 ವರ್ಷದಿಂದಾನೆ ಹೆಂಗೆ ಜೊತೆ ಮಾಡಬೇಕು. 20ರಲ್ಲಿ ಸಿಕ್ಕಾಕೊಂತು, ಒಂದು 7-8 ಅಕ್ಕಿ 8 ಹಸ್ತಾಗ ಸಿಕ್ಕಾಕೊಂತು. ಅವಾಗಿಂದ ನಾನು ನಿಂತ್ಕೊಂಡೇ ಇಲ್ಲ. ಅಂದ್ರೆ ಈಗ ನಿಮ್ ದಾವಡಿಯಲ್ಲಿ 2016ವರೆಗೂ ಒಂದು ಅಧ್ಯಾಯ ಅಂದ್ರೆ 2017ರಿಂದ ಇನ್ನೊಂದು ಅಧ್ಯಾಯ ಓಪನ್ ಆಯ್ತು. ಈಗ ನೋಡಿ ಫ್ರೆಂಡ್ಸ್, ಈಗ ಸಾರ್ ಹೇಳಿದ್ರು ಭಾರ್ಗವ್ ಸರ್ ಅವರು, ಈಗ ನೋಡಿ ನಾವು ದೀಪು ಸರ್ ಇಲ್ಲ ಅಂದಾಗ ನಮಗೂ ಒಂದು ವರ್ಷ ತುಂಬ ಸ್ಟ್ರಗಲ್ ಆಯಿತು. ಆಮೇಲೆ ಇಂಜಿನಿಯರ್ ಸಾಹೇಬರು ಬಂದಮೇಲೆ ಅದೆಲ್ಲ ಸೆಟ್ ಮಾಡಿಕೊಂಡು ಗ್ರೌಂಡ್ ವರ್ಕ್ ಮಾಡಿಕೊಂಡು ಪೇರಿಂಗ್ ಹೆಂಗೆ ಮಾಡಬೇಕು ಅದೆಲ್ಲ ನೋಡಿಕೊಂಡು 2020ರಿಂದ ಒಳ್ಳೆ ಟೈಮ್ಗಳು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರು. ತುಂಬಾ ಸಂತೋಷ ಆಯಿತು ಸರ್. ಈಗ ನಿಮ್ಮ ದಾವಡಿಯಲ್ಲಿ ಹೈಯೆಸ್ಟ್ ಟೈಮ್ ಮಾಡಿರೋಂಥ ಕೆಲವೊಂದು ಅಕ್ಕಿಗಳನ್ನ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಕೊಡ್ತೀರಾ ಸರ್? ಬನ್ನಿ ಫ್ರೆಂಡ್ಸ್ ನೋಡೋಣ. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದೇ ನಮ್ಮ ಅಕ್ಕಿ ಫಸ್ಟ್ ಸ್ಟಾರ್ ಅಕ್ಕಿ. ನಮಗೆ ನಮ್ಮ ಸೋಕಿ ಇಲ್ಲಿ ತನಕ ಬಂದಿರೋದಕ್ಕೆ ಅಕ್ಕಿ ಸೋಕಿ ಉಳಿಸ್ಕೊಂಡು ಬಂದಿರೋದಕ್ಕೆ ಇದೇ ಫಸ್ಟ್ ಅಕ್ಕಿ. ಇದೆ ಆಡಿ 5 ವರ್ಷ ಆಡಿದಕ್ಕಿ. ಇದನ್ನು ಕೊಟ್ಟಿಗೆ ಬಂದು ಅಲ್ಲಿ ಗಾಯತ್ರಿ ನಗರದಲ್ಲಿ ರಾಜು ಅಂತ ಅವರಿಂದ ಈಗ ಅವರೇ ಕೊಟ್ಟಿದ್ದಕ್ಕಿ. ಅವರು ಸುನಿಲ್ ಅವರು ಸೇರಿಸಿ ಕೊಟ್ಟಿದ್ದಕ್ಕಿ. ಅಂದರೆ ಈ ಮರಿಯಪ್ಪನ ಬಳ್ಳಿ ರಾಜು ಅಂತ ಮೀಸೆ ಬಿಟ್ಕೊಂಡಿದ್ರಲ್ಲ ಅವರು ಮತ್ತೆ ನಮ್ಮ ಸುನೀಲ್ ಸರ್ ಕಡೆಯಿಂದ ಬಂದಿರೋದು. ಕತ್ರಿ ಬಲ ಗಂಡು ಅಂದ್ರಲ್ಲ, ಇದೇನಾ ಸರ್? ಫ್ರೆಂಡ್ಸ್ ನೋಡಿ, ಆವಾಗಲೇ ಹೇಳಿದ್ರು ಕತ್ರಿ ಬಲ ಗಂಡು ಅಂತೇಳಿ. ನೋಡಿ ನಮ್ಮ ದೀಪು ಸರ್ ಬಿಡ್ತಾ ಇದ್ರಲ್ಲ 5 ವರ್ಷ ಆಡ್ತು ಅಂತ. ನೋಡಿ ಇದೇ ಗಂಡದು. ನೋಡಿ ತುಂಬ ಚೆನ್ನಾಗಿದೆ ಬಣ್ಣ ಎಲ್ಲ. ಎಷ್ಟು ವರ್ಷ ಆಗಿರ್ಬೋದು ಸರ್ ಆ ಗಂಟಿಗೆ ಏಜು? 2011ರಲ್ಲಿ ಪಟ್ಟ. ಇವಾಗ 14 ವರ್ಷ. 14 ವರ್ಷ. ಇವಾಗ ಮರಿ ಮಾಡ್ತಾ ಇದೆಯಾ? ಮಾಡುತ್ತೆ. ಅಲ್ಲಿ ಯಾವತ್ತೂ ಮೋಸ ಮಾಡದೇ ಇರೋವಂಥ ಅಕ್ಕಿ. ಎಷ್ಟೊತ್ತಾಡಿದೆ ಸರ್ ಈ ಗಂಡು? 11:52. ಸರ್ ಇದು ರಿಂಗ್ ಹಾಕಿದ್ದೀರಲ್ಲ ಸರ್, ಚೆನ್ನಾಗಿ ಆಡಿದೆ ಅಂತನಾ? ಚಿನ್ನದ್ದು ಅದರದ್ದು ಫಸ್ಟ್ ಪ್ರೈಸಲ್ಲಿ ಚಿನ್ನದ ರಿಂಗ್ ಮಾಡಿಸಿ ಅದರದ್ದೇ ಅದು ಗೆದ್ದಿರೋ ದುಡ್ಡಲ್ಲಿ ಅದಕ್ಕೇನೆ ಚಿನ್ನದ ರಿಂಗ್ ಮಾಡಿಸಿ ಹಾಕ್ಸಿದ್ದೀರಾ. ಓಕೆ ಓಕೆ, ಸೂಪರ್ ಸರ್. ಫ್ರೆಂಡ್ಸ್ ನೋಡಿ, ಅದಕ್ಕೆ ಏನು ಹಾಕಿದ್ದಾರೆ ಬಳೆ, ಅದು ಚಿನ್ನದಂತೆ. ಆವಾಗಲೇ ಅದು 5 ವರ್ಷ ಆಡಿತ್ತಲ್ಲ ಅಂತೇಳಿ ಅದ್ರ ಟೂರ್ನಮೆಂಟ್ ದುಡ್ಡಲ್ಲೇ ಅದಕ್ಕೆ ಚಿನ್ನದ್ರಲ್ಲಿ ರಿಂಗ್ ಮಾಡಿಸಿದ್ದಾರೆ. ನೋಡಿ ಗಂಡು ತುಂಬ ಚೆನ್ನಾಗಿದೆ. ಇದ್ರಗಳಲ್ಲಿ ಮರಿಗಳು ಮಾಡಿಸಿದ್ದೀರಾ ಸರ್? ಇದರಲ್ಲೂ ಮಾಡಿಸಿದ್ದೀವಿ. ಇದ್ರ ಮಗ ಒಂದು 7-8 ಅವರ್ ಆಡಿದೆ ಹೋದ ವರ್ಷ. ಇದ್ರ ಮೊಮ್ಮಗ ಒಂದು ನಮಗೆ 4-5 ಕಲರ್ ಕೊಟ್ಟಿದೆ. ಬಸ್ಸಾಗರಿ ಎಷ್ಟೊತ್ತಾಡ್ತು ಸರ್ ಇದು? ಮೊಮ್ಮಗ ಅದು 11:53 ನಿಮಿಷ. 54 ನಿಮಿಷ. ಫ್ರೆಂಡ್ಸ್ ನೋಡಿ, ಅದು ಕತ್ರಿ ಬಲ ಅಂತಾರಲ್ಲ ನೋಡಿ, ಇದು ನನಗೆ ಆಲ್ರೆಡಿ ಹೇಳಿದ್ದೀವಿ ಎಪಿಸೋಡಲ್ಲಿ. ನೋಡಿ ಇದು ಬಾಲ ಇರುತ್ತಲ್ಲ ನೋಡಿ, ಈ ಥರ ಸ್ಪ್ಲಿಟ್ ಆಗಿರುತ್ತೆ ಯಾವ್ದಾದ್ರು ಒಂದು ಬಾಲ ನೋಡಿ, ಅದಕ್ಕೆ ಅವರು ಕತ್ರಿ ಬಾಲ ಅಂತ ಕರೆಯೋದು. ನೋಡಿ ಗೊತ್ತಾಗ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಕತ್ರಿ ಬಾಲ ಅಂತಾರೆ, ಜುಲ್ಫೋಕರ್ ಅಂತಾರೆ. ಈ ಅಕ್ಕಿ ಬಗ್ಗೆ ಒಂದು ಹೇಳಬೇಕು ಅಂದರೆ
ಮರೆಯಕ್ಕಾಗದೇ ಇರೋವಂಥ ಒಂದು ದಿವಸ ನಾಳೆ ಸಿಲಿ ಬಿಡಬೇಕು ಅಕ್ಕಿ. ಇವತ್ತು ಬಾಲ ಕಟ್ಬಿಟ್ಟಿದ್ದೀವಿ, ಬೆಳಿಗ್ಗೆ 9-8 ಗಂಟೆಗೆ ನಾವು ಬಿಟ್ಟಿದ್ದೀವಿ. ಅವತ್ತು ಅಕ್ಕಿ ಸಾಯಂಕಾಲ 6:45 7 ಗಂಟೆ ಕುತ್ಕೊಳ್ಳುತ್ತೆ ಬಾಲ ಕಟ್ಟಿದ ದಿವಸ. ನಮ್ಮ ಹತ್ರ ಬೇರೆ ಅಕ್ಕಿ ಇಲ್ಲ. ತಿರ್ಗಾ ಮಾರನೇ ದಿವಸ ಇದೇ ಅಕ್ಕಿ ಬಿಡ್ತೀವಿ ಸೀಲ್ಗೆ, ಬೆಳಿಗ್ಗೆ 10 ಅವರ್ ಸೀಲ್ಗೆ ಅಡುಗೆ ಕುತ್ಕೊಳ್ಳುತ್ತೆ. ಹಿಂದಿನ ದಿವಸನೂ ಆಡಿ ಸೀಲ್ ದಿವಸನೂ ಆಡಿದೆ. ಸರ್ ಇದ್ರದ್ದೆಲ್ಲ ಆಟ ಹೆಂಗೆ ಸರ್? ಇದು ಸ್ವಲ್ಪ ಅರ್ಧ ಅಕ್ಕಿ ಸ್ವಲ್ಪ ಮೇಲೇನೆ ಆಡೋದು, ಆಮೇಲೆ ಗಾಳಿಗೆ ಸ್ವಲ್ಪ ಮಖ ಮಾಡಲ್ಲ. ಗಾಳಿ ಬಂದರೆ ಸ್ವಲ್ಪ ಮುಂದೆನೇ ಆಡುತ್ತೆ. ಗಾಳಿ ನವ್ರು ಗಾಳಿ ಬಿಸಿಲಿಗೆಲ್ಲ ಒಳ್ಳೆ ಅಕ್ಕಿ. ಬಿಸಿಲಿಗೆಲ್ಲ ಚೆನ್ನಾಗಿ ಬಿಸಿಲಿಗೆಲ್ಲ 10 ಅವರ್ ಮಿಸ್ ಇಲ್ಲ, ಹೆಂಗೆ ಬಿಟ್ರು 10 ಅವರ್ ಮೇಲೇನೆ. ದೂರ ಬರೋಗುತ್ತೆ ಸರ್? ದೂರ ಕೇಳಬೇಡಿ, ದೂರ ಎಷ್ಟು ದೂರ ಬೇಕಾಗುತ್ತೆ. 45 ನಿಮಿಷ ಒಂದು ಅದಕ್ಕೆ ಸೀಲ್ ಬಿಟ್ಟಾಗ ಹೆಂಗೆ ಅಂದ್ರೆ 5 ಸಲ ಟೈಮ್ ಫಿಕ್ಸ್ ಆಗುತ್ತೆ. ಓಕೆ. ಸೆಂಟ್ರಲ್ 10 ಗಂಟೆಗೆ ಸ್ಟಾರ್ಟ್ ಆದ್ರೆ 4 ಗಂಟೆ ತನಕ ಟೈಮ್ ಫಿಕ್ಸ್ ಹೋಗಿದೆ. ಟೈಮ್ ಫಿಕ್ಸ್ 52 ನಿಮಿಷಕ್ಕೆ ಮನೆ ಮೇಲೆ ಬರುತ್ತೆ. ತಿರ್ಗಾ ಹೋಗಿದೆ, ತಿರ್ಗಾ ಟೈಮ್ ಫಿಕ್ಸ್, ತಿರ್ಗಾ 53 ನಿಮಿಷಕ್ಕೆ ಮನೆ ಮೇಲೆ ಬರುತ್ತೆ. ಆ ತರ ಸರ್ ಇದ್ರಲ್ಲಿ ನೀವು ಹೆಂಗ್ ಆಲ್ಟರ್ ಮಾಡಿದ್ರಿ ಸರ್? ನೀವು ಇದ್ರಲ್ಲಿ ಆಲ್ಟರ್ ಏನ್ ಮಾಡಿದ್ರಿ ಸರ್? ಈ ಅಕ್ಕಿಯಲ್ಲಿ ಏನು ಮೈನಸ್ ತೋರಿಸಿದ್ರಿ? ಕತ್ರಿ ಬಾಲ ಬಂದರೆ ಸಾಮಾನ್ಯ ಸ್ವಲ್ಪ ಕಮಾರ್ ಅಗಲ ಇರುತ್ತೆ. ನೋಡಿ ಸ್ವಲ್ಪ ಸ್ಟ್ರೈಟ್ ಬಾಲದ ಅಕ್ಕಿ ಹಾಕಿ ಸರಿ ಮಾಡಿದ್ದೀವಿ. ಅದರಲ್ಲಿ ಜೆನೆಟಿಕ್ಸು ಇಲ್ಲಿ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೆನೆಟಿಕ್ಸ್ ಇಲ್ಲೋದ್ರೆ ನೀವು ಏನು ಅಕ್ಕಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಜೆನೆಟಿಕ್ಸ್ ಇರಬೇಕು ಮತ್ತು ಅಕ್ಕಿಯಲ್ಲಿ ಮಜಲ್ ಇರಬೇಕು. ಈಗ ದೀಪು ಹೇಳಿದಾಗೆ ಇವತ್ತಾಡಿ ನಾಳೆ ಬೆಳಗ್ಗೆ ಆಡುತ್ತೆ ಅಂದರೆ ಅದು ಮಸಲ್ ರಿಕವರಿ ಇಲ್ಲದವ್ರೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಏನೇ ಸೆಲೆಕ್ಟ್ ಮಾಡಿದ್ರು ಮಸಲ್ ಕ್ವಾಲಿಟಿ ಚೆನ್ನಾಗಿರಬೇಕು, ಪ್ಯಾಟ್ರನ್ ಚೆನ್ನಾಗಿರಬೇಕು. ಆಮೇಲೆ ಇದರಲ್ಲಿ ಏನು ನ್ಯೂನ್ಯತೆ ಇರುತ್ತೋ ಅದನ್ನು ಸರಿ ಮಾಡ್ಸೋಕ್ಕೆ ಅದಕ್ಕೆ ತಕ್ಕಂಗೆ ಹೆಣ್ಣುಗಳು ಸೆಲೆಕ್ಟ್ ಮಾಡಿ ಹಾಕಿದ್ವಿ. ನಾವು ತುಂಬ ಚೆನ್ನಾಗಿರೋ ಹೆಣ್ಣುಗಳಿತ್ತು ಅಂದರೆ ಅದರಲ್ಲಿ ಏನಾದರೂ ನ್ಯೂನ್ಯತೆ ಕಂಡ್ರೆ ಅದಕ್ಕೆ ತಕ್ಕಾದ ಗಂಡುಗಳು ನಮ್ಮ ಹತ್ರನೇ ಇದೆ. ಸಾಮಾನ್ಯ ಹೊರಗಡೆ ಅಕ್ಕಿ ತರಲ್ಲ. ಏನಿದೆಯೋ ಅದರಲ್ಲೇ ನಾವು ಮಿಸ್ ಮ್ಯಾಚ್ ಮಾಡಿದ್ದೀವಿ. ಇದರಲ್ಲಿ ಗೋಪಾಲ್ ಅವ್ರ ಬ್ರೀಡ್ ಇದೆ, ನಾನು ಹಳೇದು ಡೆವಲಪ್ ಮಾಡಿದ ಬ್ರೀಡ್ಗಳು ಇದೆ. ಬಟ್ ಈ ಅಕ್ಕಿ ಟೋಟಲಿ ಡಿಫ್ರೆಂಟು. ನನಗೂ ತುಂಬ ಇಷ್ಟವಾದ ಅಕ್ಕಿ. ಸ್ವಲ್ಪ ಅಕ್ಕಿ ಸೋಕ್ತಾರೆ ಏನಾದ್ರು ಕಲಿಬೇಕು ಅಂದರೆ ಅಕ್ಕಿ ಪ್ಯಾಟ್ರನ್ನು ನೋಡಿ ಇದರಿಂದನೇ ಕಲಿಬೇಕು. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು 2017 ಕತ್ರಿ ಬಾಲ ನಿಲ್ಸಿದಾದ್ಮೇಲೆ ಈ ಬರ್ಡು ಅಣ್ಣ ಎಲ್ಲ ಜೊತೆ ಹಾಕಿದ್ಮೇಲೆ ಒಂದು ಸೀಲಿಗೆ 7.25 ಅವರ್ ಬಿಟ್ವಿ ಇದನ್ನು. ಈ ಬರ್ಡ್ 2017ರಲ್ಲಿ ಇದು ಯಾವ ಲೈನ್ ಸರ್? ಇದು ಗೋಪಾಲ್ ಅವ್ರದ್ದೇ. ಇದು ತಂದೆ ತಾಯಿ 2 ಗೋಪಾಲ್ ಅವರೇ, ಅಣ್ಣ ಜೊತೆ ಹಾಕಿದ್ದು. ಓಕೆ ಫ್ರೆಂಡ್ಸ್ ನೋಡಿ ಇಲಂಕ ಸರ್ ಈ ಅಕ್ಕಿ ಆಟ ಹೆಂಗೆ ಸರ್? ಇದು ಒಳ್ಳೆ ಬರೇ ಮುಂದೆ ಗಾಳಿ ಮುಖ ಮಾಡ್ಕೊಂಡೇ ಹೋಗಾಡೋದು ಅಕ್ಕಿ. ಏಟು ಸರ್ ಇದರಲ್ಲೆಲ್ಲ 5-6 ಹೊಡೆಯುತ್ತೆ, ಚೆನ್ನಾಗಿ ಆಡ್ತು 7.25 ಅವರ್. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಧೂಮ 2018ರಲ್ಲಿ ಇದನ್ನ ರೆಡಿ ಮಾಡಿದ್ದು. ಇದು ಸ್ನೇಹಿತರ ಮನೆಯಲ್ಲಿ ಮರಿಯಾಗಿದ್ದು, ನಮ್ಮ ಸ್ನೇಹಿತರ ಮನೆಯಲ್ಲಿ ಅವ್ರ ಅಕ್ಕಿ ಎತ್ಬಿಟ್ರು. ಕಳ್ಳ ಮಾಡಿದೆ, ಕಳ್ಳ ಮಾಡ್ಬಿಟ್ಟು ಆ ವರ್ಷ ಬಿಟ್ಟೆ. 11 ಅವರ್ ಮತ್ತೆ 13 ಅವರ್ 1 ನಿಮಿಷ ಎಲ್ಲ ಖಾಲಿ, ಯಾವುದು ಕೂರ್ಲಿಲ್ಲ. 2 ವರ್ಷ ಹಂಗೆ ಮಾಡ್ತು. 18, 19, 2 ವರ್ಷ ಹಂಗೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದೆ. ಬಿಟ್ಟಾಗೆಲ್ಲ ಇದನ್ನು ಅಷ್ಟೇ, ಆದ್ರೆ ಕೂರ್ತಾರಿಲ್ಲ, ಆಡೋದು ಫ್ರೆಂಡ್ಸ್ ನೋಡಿ ಈ ಅಕ್ಕಿ ಏನು ನೋಡ್ತಾ ಇದ್ದೀರಾ, ಇದು ನಾನು ಕೂಡ ಬಂದು ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಆಡೋದು. ಏನಂದರೆ ಸಾಯಂಕಾಲ 6:15 6:45ವರೆಗೂ ಆಡೋದು. ಆದರೆ ಖಾಲಿ ಬಿದ್ದೋಗ್ಬಿಡೋದು ಅಕ್ಕಿ. ನಾನು ಒಂದು ದಿವಸ ಬಂದಿದ್ದೆ, ಗೋಪಾಲಣ್ಣ ಎಲ್ಲ ಇದ್ರು ಅವತ್ತು ಹೆಚ್ಚು ಕಮ್ಮಿ 6:45 ಏನಲ್ಲ ಸರ್ ಖಾಲಿ ಬಿದ್ದಿರೋದು. ನಮ್ಮ ಗೋಪಾಲಣ್ಣ ಯಾವಲ್ಲೂ ಈ ಅಕ್ಕಿ ಬಗ್ಗೆ ಹೇಳ್ತಾ ಇರೋರು. ಇದಕ್ಕೆ ಅವರು ನಮ್ಮ ಗೋಪಾಲಣ್ಣವರೇ ಮರ್ಗಪ್ಪ ಅಂತ ಎಲ್ಲರೂ ಸೇರಿ ಹೆಸರಿಟ್ಟಿದ್ರು. ಮರ್ಗಪ್ಪ ಅಂದರೆ ಅದೇ ಮರ ಮೇಲೆ ಬಿದ್ದೋಗೋದು ಲಾಸ್ಟಲ್ಲಿ ಅಂತೇಳಿ ಮರ್ಗಪ್ಪ ಅಂತೇಳಿ ಹೆಸರಿಟ್ಟಿದ್ರು. ನಮ್ಮ ಗೋಪಾಲಣ್ಣಂಗೆ ತುಂಬಾ ಫೇವ್ರೇಟ್ ಗಂಡಿದು. ತುಂಬ ಚೆನ್ನಾಗಿ ಆಡೋದು ಫ್ರೆಂಡ್ಸ್. ಇದು ಬಂದು 18ರಲ್ಲಿ ಖಾಲಿ ಬಿಡ್ತಿತ್ತಲ್ವಾ, ಇಲ್ಲಿ ಕೂರೋದು ಅಲ್ಲಿತ್ತು ಛತ್ರಿ ಫಸ್ಟು ರೋಡ್ ಸೈಡಲ್ಲಿ. ಈ ಪಕ್ಕದ ಬೆಳ್ಳಿ ಮೇಲೆ ಕೂರೋದು
ಅಣ್ಣ ಎಲ್ಲ ಡಿಸೈಡ್ ಮಾಡಿ ಅಕ್ಕಿ ಇಲ್ಲಿ ಮಾಡೋಣ ಗೂಡು ಕಟ್ಸೋಣ ಸ್ವಲ್ಪ ಅಂದ್ಬಿಟ್ಟು ಇಲ್ಲೇ ಛತ್ರಿ ಮಾಡಿದ್ವಿ. ಅದು ನೋಡ್ರೆ ಪಕ್ಕದ ಬಿಲ್ಡಿಂಗ್ ಹೋಗ್ತೀವಿ ಸ್ವಲ್ಪ, ಹಂಗಾಗಿ ಅದಿಂದೇ ರೂಮ್ ಕಟ್ಸೋದು ಒಂದು ಕಾರಣ ಆಗಿದೆ. ಎಲ್ಲ ಲಾಫ್ಟ್ ಎಲ್ಲ ಮಾಡೋದಕ್ಕೆ ಈ ಇದೊಂದು ಅಕ್ಕಿನೇ ಕಾರಣ. ಫ್ರೆಂಡ್ಸ್ ನೋಡಿ, ಈ ಅಕ್ಕಿಯಿಂದನೇ ಇಷ್ಟೆಲ್ಲ ಲಾಫ್ಟ್ ಮಾಡಿರೋದು. ಯಾಕಂದ್ರೆ ಇದು ಖಾಲಿ ಬೀಳ್ತಾ ಇತ್ತಲ್ಲ, ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಕುತ್ಕೊಳ್ಳುತ್ತೆ ಅಂತೇಳಿ ಮಾಡಿದ್ದಾರೆ. ಆದರೂ ಕೂಡ ಅದು ಕುತ್ಕೊಂಡಿಲ್ಲ. ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದೂ ಅಷ್ಟೇ ಛತ್ರಿ ಬಾಲ್ ನಿಲ್ಸಿದ್ಮೇಲೆ ಈ ಬರ್ಡನು ಪಿಳಂಗ ಜೊತೆ ಇದು ಒಂದು ಸಾಥ್ ಕೊಡ್ತು. 4 ಅವರ್ 5 ಅವರ್ ಆಡ್ತು. ಅವಾಗ ಅಷ್ಟೇ ಬಿಡ್ತಾ ಇದ್ವಿ ನಾವು, ಅಷ್ಟೇ ಅದೇ ಬಿಡಕ್ಕಾಗಲ್ಲ. 16 ಆದ್ಮೇಲೆ 16 ಆದ್ಮೇಲೆ. ಕತ್ರಿ ಬಾಲ ನಿಲ್ಸಿದ್ಮೇಲೆ ಹೌದು, ಉಡಾನ್ಗೆಲ್ಲ ಆಡೋ ನಾವು ಸೀಲ್ಗೆ ಎಣ್ಣೆ ಸರ್ ಇದು. ಆಡ್ಸಕ್ ಆಗ್ತಾರೆ. ಓಕೆ ಓಕೆ. ಇದು ನಮ್ಮ ಗೋಪಾಲ ಅಣ್ಣಗೆ ಸಖತ್ ಫೇವ್ರೇಟ್ ತಿಂಡಿ. ಈ ಅಕ್ಕಿನ ಸರ್ ಒಂದೊಂದ್ಸಲಿ ಇಸ್ಕೊಂಡು ಮರಿ ಮಾಡ್ಸ್ಕೊಂಡು ಮತ್ತೆ ವಾಪಸ್ ಕೊಟ್ಟಿದ್ದು. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು 20ರಲ್ಲಿ ಫಸ್ಟ್ ಚೀನಿ ಆಡ್ತು. ನಾವು ಏನು ಅನ್ಕೊಂಡು ಅದಕ್ಕಿಂತ ಜಾಸ್ತಿನೇ ಆಡ್ತು. ಇದೊಂದು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ನಮಗೆ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದು ಈ ಅಕ್ಕಿಯಿಂದ. ಸ್ಟಾರ್ಟ್ ಆಯಿತು. ಸರ್ ಇದು ಏನೇನು ಟೈಮ್ ಮಾಡಿದೆ ಸರ್? ಇದು ಏನೇನು ಟೈಮ್ ಮಾಡಿದೆ ಸರ್? ಇದು ಫಸ್ಟ್ ಸೀಲ್ಗೆ 12:32, ಆಮೇಲೆ 12:36, 12:42 ಫಸ್ಟ್ ಸೀಲ್ಗೆನೆ ಅಷ್ಟೇ ಮಾಡಿದೆ. ಅಷ್ಟೇ ಆಡ್ತು. ಓಕೆ. ಒಂದೇ ವಾರದಲ್ಲಿ 5 ದಿನದಲ್ಲಿ ಒಂದೇ ವಾರದಲ್ಲಿ 3 ಸಲ ಆಡ್ತು. 12 ಅವರ್ ಇದು 12 ಅವರ್ ಚಿಲ್ಲರೆ. 2020ರಲ್ಲಿ ಸುಮಾರು ಬೆಂಗಳೂರಲ್ಲಿ ಲಾಂಗ್ ಟೈಮ್ ಒಂದೇ ವಾರದಲ್ಲಿ ಆಡಿದ ಅಕ್ಕಿ ಚೀನಿ ಇದು. ಅಂದರೆ ಇದಕ್ಕೊಂದು ಅದೃಷ್ಟ ಇರಲಿಲ್ಲ. 5:45ಗೆಲ್ಲ ಅಕ್ಕಿ ಬಿಟ್ಟರು. ಟ್ರೈ ಮಾಡಿದ್ವಿ. ಆದರೆ ಅದು ಮಳೆ ಸಾಯಂಕಾಲ ರಾತ್ರಿ ಅಂದರೆ ಸಾಯಂಕಾಲ ಒಂದು 6:30 ಮೇಲೆ ಮಳೆ ಬರ್ತಾ ಇರೋದ್ರಿಂದ ಆ ಮಳೆಗೆ ಪಾಪ ಇದು ಸ್ವಲ್ಪ ಮಕ ಕೊಡ್ತಾ ಇದ್ದಂಗೆ ಅಂಥ ಬಾಜಿ ಮಾಡಿ ಕುತ್ಕೊಂಡ್ಬಿಡೋದು. ಅದು ಒಂದೇ ವಾರದಲ್ಲಿ ಸುಮಾರು ಒಂದು 36 ಅವರ್ 32 ಅವರ್ ಏನೋ ಆಡಿದೆ ಅದು. ಒಂದೇ ವಾರದಲ್ಲಿ ಅಷ್ಟೊಂದು ಆಡಿದೆ. ಇದನ್ನ ಹೆಂಗೆ ಪ್ರಿಪೇರ್ ಮಾಡಿದ್ರಿ, ಯಾವ ಥರ ರೆಡಿ ಮಾಡಿದ್ರಿ ಬ್ರದರ್? ಇದು ಬಂದು ಹೋದ್ರ ಶೇಟ್ ಹಚ್ಚಿಲ್ಲ, 7 ಅವರ್ ಆಡಿತ್ತು. ಓಕೆ. ಮಾಮೂಲಿ ಬಿಟ್ಕೊಂಡ್ ಬರ್ತಾನೆ ಇದ್ವಿ. ಓಕೆ. ಈ ಬೇರೆ ಸೀಲ್ ಬಿಡ್ಬೇಕು ಅಂತ ಬೇರೆ ರೆಡಿ ಮಾಡಿದ್ವಿ. ಓಕೆ. ಕೈ ಕೊಡ್ತು ಅಂತ ಇದು ಕೈ ಎತ್ಕೊಂಡ್ವಿ. ಅವತ್ತು ವೆದರ್ ಸಿಕ್ಕಾಕೊತ್ತು ಸ್ಟಾರ್ಟ್ ಆಡಕ್ ಅವತ್ತಿಂದ 8 ಅವರ್ ದಮ್ಮಿತ್ತು. ಅದಕ್ಕೆ ಮುಂಚೆನೆ ಹಾಂ. ಒಂದು 4-5 ಅವರ್ ರೇಸ್ ಮಾಡ್ಬಿಡ್ತಾವ ಗಾಳಿ ಬಂದ ತಕ್ಷಣ. ನಮಗೆ ಆಶ್ಚರ್ಯ ಆಗೋಯ್ತು ಅವತ್ತು. ಹಂಗೆ ಬ್ಯಾಕ್ ಟು ಬ್ಯಾಕ್ ಆಡ್ತಾವೆ. ಅವಾಗ ನೀವು ಟೀಮಲ್ಲಿ ಯಾರು ಇದ್ರಿ? ಅವಾಗ ಟೀಮಲ್ಲಿ ನಮ್ಮ ಅರುಣ್ ಅಂತ ಒಬ್ಬರಿದ್ರು. ಅವರು ಇದಕ್ಕೆ ಸಖತ್ ಸಾಥ್ ಕೊಟ್ರು. ಯಾರು ಅರುಣ್ ಅಂದ್ರೆ ಯಾರು? ಕಾಮಾಕ್ಷಿಪಾಡಲ್ಲಿ ಅರುಣ್ ಅಂತ ಇದ್ದಾರೆ. ಓಕೆ. ದೊಡ್ಡ ಅಂತ ದೊಡ್ಡ ಅಂತ ಕರೀತಾರೆ. ಅಂತಾರೆ. ಓಕೆ. ಅವ್ರು ಇದಕ್ಕೆ ಅವ್ರಿಗೆ ಸಖತ್ ಇಷ್ಟ ಅಕ್ಕಿ. ಓಕೆ. ಅವ್ರು ಇದನ್ನ ಅವ್ರು ರೆಡಿ ಮಾಡಿದ್ರು. ನಾನು ಸ್ವಲ್ಪ ಎಲ್ಲ ಸಾಥ್ ಕೊಟ್ಟೆಲ್ಲ ಮಾಡಿದ್ವಿ. ಓಕೆ. ಓಕೆ. ಅವರೊಂದು 1 ವರ್ಷ ಇದ್ರು ನಮ್ಮ ಜೊತೆ. ಫ್ರೆಂಡ್ಸ್ ನೋಡಿ, ಈ ಅಕ್ಕಿ ಆಕ್ಚುಲಿ ಅವಾಗ್ಲೇನೆ ಅದು ರೆಕಾರ್ಡ್ ಬ್ರೇಕ್ ಮಾಡ್ಬೇಕಾಯ್ತು. ತುಂಬಾ ಸತಿ 5:45ಗೆನೆ ಮಾಡಿದ್ರು ಇದನ್ನ. ಆದ್ರೆ ಏನೋ ಗೊತ್ತಿಲ್ಲ, ಇವ್ರು ಬ್ಯಾಡ್ ಲಕ್. ಒಂದು ಸಾಯಂಕಾಲ ಒಂದು 6:15 ಆಗಿದ ತಕ್ಷಣ ಮಳೆ ಬಂದ್ಬಿಡೋದು. ಮಳೆ ಬಂದಿದ ತಕ್ಷಣ ಕುತ್ಕೊಂಡ್ಬಿಡೋದು. ಏನಂದ್ರೆ ಈ ಅಕ್ಕಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಒಂಚೂರು ಹನಿ ಬಿದ್ರು ಅದಕ್ಕೆ ಅದೇನೋ ಭಯ ಬಿದ್ದು ಬಂದು ಕುತ್ಕೊಂಡ್ಬಿಡೋದು. ಹಂಗಾಗಿ ಪಾಪ ಅವಾಗ್ಲೇನೆ ಆಕ್ಚುಲಿ ರೆಕಾರ್ಡ್ ಹೊಡಿಬೇಕಾಯ್ತು ಈ ಅಕ್ಕಿ 2020ರಲ್ಲೇನೆ. 2-3 ಅಟೆಂಪ್ಟ್ ಮಿಸ್ ಆಯ್ತು. ಇಲ್ಲಾಂದ್ರೆ ಈ ಅಕ್ಕಿ 100% ಒಂದು 13 ಅವರೆಲ್ಲ ಅವಾಗ್ಲೇನೆ ಆಡ್ಬಿಡ್ಬೇಕಾಯ್ತು. ಏನೋ ಇವ್ರು ಬ್ಯಾಡ್ ಲಕ್, ಸಾಯಂಕಾಲ 6:15 ಆಗಿದ ತಕ್ಷಣ ಮಳೆ ಬಂದ್ಬಿಡೋದು. ಪಾಪ ಕುತ್ಕೊಂಡ್ಬಿಡ್ತಾ ಇತ್ತು ಅಕ್ಕಿ. ನೋಡಿ 2020ರಲ್ಲಿ ವೆಂಕಟೇಶ್ವರ ದಾವಡಿಗೆ ಒಂದು ಹೊಸ ಅಧ್ಯಾಯ ಅಂದ್ರೆ ಈ ಅಕ್ಕಿ. ಈ ಅಕ್ಕಿ ಆಡ್ದಾಗಿಂದಾನೆ ಜನರು ಎಲ್ಲರೂ ತುಂಬಾ ಈ ಕಡೆಗೆ ತಿರುಗಿ ನೋಡಿದ್ದು. ಯಾರ್ದು ದಾವಡಿ, ಏನಿದು ಹಿಂಗ್ ಆಡ್ತಾ ಇದೆಯಲ್ಲ ಚೀನಿ ಅದನ್ನು ಅಂತೇಳಿ ಇಲ್ಲಿಂದಾನೇ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದ್ದು. ಸ್ಪೆಷಲ್ ಏನಂದ್ರೆ ಈ ಅಕ್ಕಿಯಲ್ಲಿ ಟೂರ್ನಮೆಂಟ್ ಅಲ್ಲಿ ಒಂದೇ ಒಂದು ದಿವಸ ನಾನು ಟೈಮ್ ಫಿಕ್ಸ್ ಮಾಡ್ಕೊಂಡಿಲ್ಲ. ನೀವು ಒಂದೇ ವಾರದಲ್ಲಿ ಅಷ್ಟು ಲಾಂಗ್ ಟೈಮ್ ಆಡಿದ್ರು 3 ದಿವಸ ಭಾನುವಾರ ಆಡ್ತು, ಬುಧವಾರ ಆಡ್ತು, ಭಾನುವಾರ ಆಡ್ತು. 3 ವಾರನೂ 12 ಗಂಟೆ ಮೇಲೇನೆ ಅಕ್ಕಿ ಆಡ್ತು. ಆವಾಗ ಒಂದೇ ಒಂದು ದಿನ ಟೈಮ್ ಫಿಕ್ಸ್ ಮಾಡಿಲ್ಲ. ಅಷ್ಟು ನೀಟು ಆಟ, ಕಾನೂನುಬದ್ಧವಾಗಿ ಕಾನೂನು ರೀತಿಯಲ್ಲಿ ಆಟ ಆಡ್ತು. ಬಹಳ ಚೆನ್ನಾಗಿ ಆಡ್ತು. ಒಂದು ದಿನ ಎಲ್ಲ ಹೆಂಗೆ ಸರ್ ಇದು? ದಸರಾ ಮಾಡೋ ಲಾಂಚ್ ಮಾಡೋಗ್ಲೇನೆ ಎಳ್ಕೊಂಡು ಹೋಗ್ಬಿಡೋದು. ಬಾಜಿ ಎಲ್ಲ ತುಂಬಾ ನಾವು ಚೆನ್ನಾಗಿ ಎಷ್ಟಾನೇ ಇರಲಿಲ್ಲ, ಇವಳನ್ನ ಸುಮ್ಮನೆ ಬಿಡ್ತಾ ಇದ್ವಿ ಅಷ್ಟೇ. ಅದೇ ಎಳ್ಕೊಂಡು ಆ ಥರ ಗಾಳಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದು 2020ರಲ್ಲೇ ನಮಗೆ ಸಿಕ್ಕಿದ್ದು. ಇದು ಕಲರ್ಗಳಿಗೆ 9 ಅವರ್ 8 ಅವರ್ 9 ಅವರ್ ಆ ಥರ ಆಡ್ಕೊಂಬಂತು. ಭಾಳ ಒಳ್ಳೆ ಆಟ. ಬರೀ ಗೇಟ್ಲಿಲ್ಲೇ ಆಡ್ಕೊಂಡಿರೋದು ಅಕ್ಕಿ. ಇದು ಮನೆ ಪಟ್ಟನೆ. ಇದು ಮನೆ ಪಟ್ಟಾನೆ. ಇದು ಗೋಪಾಲ್ ಅವರ ಅಕ್ಕಿ ಲೆಕ್ಕಿ ಅಣ್ಣನೇ ಜೊತೆ ಮಾಡಿದ್ದು.
ಫ್ರೆಂಡ್ಸ್ ನೋಡಿ, ಇದು ಕೂಡ ಅಷ್ಟೇ 2020ರಿಂದನೂ ಬಿಟ್ಕೊಂಡು ಬರ್ತಾ ಇದ್ದಾರೆ. ಇದು ಹೈಯೆಸ್ಟ್ ಟೈಮ್ ಏನಾಡಿದೆ ಸರ್? 9 ಹೊರಟಿದೆ. ಓಕೆ. ಆ್ಯಕ್ಚುಲಿ ನೋಡಿ ಫ್ರೆಂಡ್ಸ್, ಈ ಅಕ್ಕಿಗಳೆಲ್ಲ ಹೇಳ್ಬೇಕು ಅಂದರೆ ಕಲರ್ ಸ್ಪೆಷಲಿಸ್ಟ್ಗಳು ಅಂತ ಹೇಳ್ಬೋದು ಇವು. ಆ ಕಲರ್ಗಳಿಗೆ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾವೆ ಈ ಅಕ್ಕಿಗಳು. ಇದು ಬಂದು ಡಬಲ್ ಉಡನ್ ಅಕ್ಕಿ. ಈ ದಿವಸ ಬಿಟ್ಟೆ ಮೊನ್ನೆ ದಿವಸ ಬಿಟ್ಟು ನೀವು ನಾರ್ಮಲಾಗಿ ಉಡನ್ಗಳೆಲ್ಲ ಯಾವ ಥರ ಮಾಡೋದು? ಅದೇ ಫಸ್ಟ್ ಚೆಕ್ ಮಾಡ್ಕೊತೀನಿ ಮಾಮೂಲಿ ರನ್ನಿಂಗಲ್ಲಿ. ಓಕೆ. ಆ ಸಿಂಗಲ್ ಉಡ ಹಂಗೆ ಸಿಂಗಲ್ ಆಡ್ಕೊಂಡ್ರೆ ಹಂಗೆ ಬಿಡ್ತೀನಿ. ಇನ್ನೊಂದು ದಿವಸ ಕೇಳ್ತಾ ಇದ್ದೆ ಅಂದರೆ ಬಾಲ ಕಟ್ಬಿಡ್ತೀನಿ. ಇದು 2 ಉಡನ್. 2 ಉಡನ್ ತೊಗೊಂತೀನಿ. ಇದನ್ನ ಸಿಂಗಲ್ ಉಡನ್ ಮಾಡಿದ್ರೆ ಏನು ಮಾಡೋದು ಸರ್? ಇದು ಕಮ್ಮಿ ಮಾಡೋದು. ಒಂದು ದಿವಸ ಆಡ್ರೆ ಒಂದು ದಿವಸ ಆಡ್ತಾ ಇರಲಿಲ್ಲ. ಅದಕ್ಕೆ ಸೇಫ್ ಫಸ್ಟ್ ಸೈಡ್ಗೆ ಓಕೆ. ಅಂದರೆ ಹಿಂದಿನ ದಿವಸ ಎಷ್ಟೊತ್ತು ಆಡೋದು ಇದು? 4 ಅವರ್ ಆಡೋದು. ಮಾರನೇ ದಿವಸ ಒಂದು ಟೈಮ್ ಬಂದ್ಬಿಡೋದು. ಒಂದು ದಿವಸ ಡೈರೆಕ್ಟ್ ಉಡನ್ ಮಾಡ್ರೆ 9 ಅವರ್ ಆಡೋದು. ಇನ್ನೊಂದು ದಿವಸ ಡೈರೆಕ್ಟ್ ಉಡನ್ ಮಾಡ್ರೆ 4 ಅವರ್ ಬಿಡೋದು. ಅದಕ್ಕೆ ಸೇಫ್ ಫಸ್ಟ್ ಸೈಡ್ಗೆ. ಬಣ್ಣಕ್ಕೆ ಯಾವತ್ತಿದ್ರು ಡಬಲ್ ಉಡನ್ನೇ ಒಳ್ಳೇದು ಅಂತ ನನಗೆ. ಸರ್, ಈ ಅಕ್ಕಿ ಬಗ್ಗೆ ಇದು ಬಂದು 2019 2020ರಲ್ಲಿ ಹೈಯೆಸ್ಟ್ 11 ಅವರ್ 54 ನಿಮಿಷ ಆಡ್ತೀನಿ. ಅಂದರೆ ಕಲರ್ಗಳಿಗೆ ಬಿಟ್ಕೊಳ್ತಿದ್ದೆ. ಭಾಳ ಒಳ್ಳೆ. ಇದು ಡಬಲ್ ಉಡನ್ ಅಕ್ಕಿನೇ. ದಿವಸ ಬಾಲ ಕಟ್ಟೆ ಬಿಡಬೇಕಾಗಿದ್ದು. ಭಾಳ ಒಳ್ಳೆ ಆಟ ಆಡೋದು. ಎಷ್ಟು 11 ಅವರ್ 54 ನಿಮಿಷ. ಅವತ್ತು ಕಲರ್ಗೆ ಆಡ್ಕೊಡ್ತು ಇವತ್ತು ಚೆನ್ನಾಗಿ. ಇದು ಮನೆ ಪಟ್ಟನೇನ ಸರ್? ಮನೆ ಪಟ್ಟ. ಆ ಕತ್ರಿ ಬಾಳ ನೋಡಿದ್ರಲ್ಲ, ಅದ್ರ ಮೊಮ್ಮಗ ಇದು. ಫ್ರೆಂಡ್ಸ್ ನೋಡಿ, ಅವಲೇ ಆ ಬಂಗಾರದ ಬಳೆ ಹಾಕಿದ್ದು ಅಂತೇಳಿ ಒಂದು ಕತ್ರಿ ಬಾಲ ಗಂಟು ತೋರಿಸಿದ್ರಲ್ಲ, ಅದ್ರ ಮೊಮ್ಮಗ ಅಂತ ಇದು ನೋಡಿ. ಇದು 11 ಅವರ್ 54 ನಿಮಿಷ ಆಡಿದೆಯಂತೆ ಇದು. ಇವಾಗೂ ಅಕ್ಕಿ ಬಿಡ್ತಾ ಇದ್ದೀರಾ ಇದನ್ನ? ಇಲ್ಲ, ನಿಲ್ಸ್ಬಿಡಿ. ಬಿಡಿಸ್ಬಿಟ್ಟಿದ್ದೀರಾ? ಫ್ರೆಂಡ್ಸ್ ನೋಡಿ, ಬಿಡ್ತೀನಿ. ಆಮೇಲೆ ಇನ್ನೊಂದು ಬ್ರದರ್, ಈ ಅಕ್ಕಿದೊಂದು ವಿಶೇಷ ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿ ಅವತ್ತು ಬೆಳಿಗ್ಗೆ ಎಲ್ಲ ಮಳೆ, ಸುಮಾರು ಎಲ್ಲರೂ ಚಾನ್ಸ್ ತಗೊಂಡ್ಬಿಟ್ರು. ಆದರೆ ಇವ್ರು ಅಕ್ಕಿ ಬಿಟ್ಬಿಟ್ರು ಅದನ್ನ. ಆ ಮಳೆಯಲ್ಲೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಳೆಗೆನೆ ಅಕ್ಕಿ ಸುಮಾರು 11 ಅವರ್ ಚಿಲ್ಲರೆ 10 ಅವರ್ 18 ನಿಮಿಷ ಅಕ್ಕಿ ಆಡಿದೆ ಇದು. ಇದು ಮಳೆಯಲ್ಲೇ ಆಡುತ್ತೆ. ಉಡನಲ್ಲಿ ನೋಡ್ಕೊಂಡಿದ್ವಿ. ಮಳೆ ಬಂದ್ರೆ ಇದು ಇನ್ನೂ ಮೇಲಾಗ ಆಡೋದು, ಖುಷಿಯಾಗಿ ಆಡೋದು. ಸೇಲ್ ದಿವಸ ನಾವೇನು ಗಾಬರಿ ಆಗ್ಲಿಲ್ಲ. ಅಂದ್ರೆ ಈ ಅಕ್ಕಿಗೆ ಸೈಕ್ಲೋನ್ ಅಂತ ಹೆಸರಿಟ್ಬಿಟ್ಟಿದ್ದೀರಾ ಇದಕ್ಕೇನೆ? ಅದು ರೆಫ್ರಿ ಎಲ್ಲ ಭಯ ಬೀಳ ಹೊಸರು ಭಯ ಬಿದ್ದೇ ಬೀಳ್ತಾರೆ. ನಮಗೆ ಗೊತ್ತಿತ್ತಲ್ಲ ಅದು ಉಡನ್ಗೆಲ್ಲ ಮಳೆ ಆಡುತ್ತೆ ಅಂತ. ನಾವು ಆರಾಮಾಗಿದ್ವಿ ನಮ್ಮ ಪಣ್ಣ. ಅವತ್ತು ಅಕ್ಕಿ ಆ ಮಳೆಲೆ ಫುಲ್ ದಿನ ಮಳೆಲೆ ಆಡಿ ಕುತ್ಕೊಂತ ಹೋಗ್ತು. ಅದಕ್ಕೆ ಸೈಕ್ಲೋನ್ ಹೆಸರಿಟ್ಬಿಟ್ಟಿದ್ದೀರಾ? ಸರ್, ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಒಂದು ಇವಾಗ ನಮ್ಮ ಸಬ್ಜೆ ಏನು ಆಡ್ತಿದೆ ಇವಾಗ, ಅದ್ರ ಸ್ವಂತ ಅಣ್ಣ ಇದು. ಇದು ಸ್ವಂತ ಅಣ್ಣ. ಇದು ಅಷ್ಟೇ 20ರಲ್ಲಿ 8 ಇದು ಮಾರ್ಚಲ್ಲಿ. ಹಾಗೆ ಸೀಸನ್ ಬಿಟ್ವಿ. ಇದೊಂದು 11 ಅವರ್ 24 ನಿಮಿಷ, 11 ಅವರ್ 5 ನಿಮಿಷ, 11 ಅವರ್ 10 ನಿಮಿಷ ಅಂತ ಮೂರು ಸೀಲ್ಗಳು, ಅಂದರೆ 3 ದಿವಸ ಆಡ್ತು. 20ರಲ್ಲೇ. ಒಳ್ಳೆ ಆಟ. ಸೇಮ್ ಸಬ್ಜೆ ಹೆಂಗೆ ಆಡೋದು ಅದೇ ಥರನೇ ಆಡ್ತು. ಒಳ್ಳೆ ಬಾಜಿ ಗೀಜೆಲ್ಲ ಸೂಪರ್. ಅದೇ ಫ್ಯಾಮಿಲಿನ? ಅದೇ ಫ್ಯಾಮಿಲಿ. ಇದು ಬಂದು ಡೈರೆಕ್ಟ್ ಉಡನ್ ಅಕ್ಕಿ. ಓಕೆ. ಆಮೇಲೆ ಒಂದೇ ಉಡಾನ್ ಅಂತ ಹೆಂಗೆ ಗೆಸ್ ಮಾಡ್ತೀರಾ ಸರ್ ನೀವು ಅಕ್ಕಿಗಳನ್ನ ಬಿಡುವಾಗ? ಉಡಾನ್ ಟೆಸ್ಟ್ ಮಾಡುವಾಗ ರೆಸ್ಟ್ ಕೊಟ್ಟು ದಿವಸ ಆಡಿದ್ರೆ ಡೈರೆಕ್ಟ್ ಉಡಾನು. ಅಂದ್ರೆ ಎಷ್ಟು ದಿವಸ ರೆಸ್ಟ್ ಕೊಡ್ತೀರಾ? ಸ್ಟಾರ್ಟಿಂಗ್ ಇವಾಗ ಬಿಡ್ತಾ ಇರ್ತೀರಾ, ಎಷ್ಟು ಅವರ್ ಆದ್ಮೇಲೆ ನಿಲ್ಲಿಸ್ತೀರಾ? ಅದೇ ಅದು ಬಾಡಿ ವೆಯ್ಟ್ ತಕ್ಕಂಗೆ. ರೆಸ್ಟ್ ಇಲ್ಲ ಅಂದ್ರೆ ಇನ್ನೊಂದು ದಿವಸ ರೆಸ್ಟ್ ಕೊಡ್ತೀನಿ. ಅದೇ ಸರ್, ಈಗ ಸ್ಟಾರ್ಟಿಂಗ್ ನೀವು ಬಿಡ್ಕೊಂಡ್ ಬರ್ತೀರಾ ಅನ್ಕೊಳ್ಳಿ, ಎಷ್ಟು ಅವರ್ ಬಂದ್ಮೇಲೆ ಅಕ್ಕಿ ನಿಲ್ಲಿಸ್ತೀರಾ? ಒಂದು 6 ಅವರ್. 6 ಅವರ್ ಬಂದ್ಮೇಲೆ ಅಕ್ಕಿ ನಿಲ್ಲಿಸ್ತೀರಾ? ಎಷ್ಟು ದಿವಸ ನಿಲ್ಲಿಸ್ತೀರಾ ಫಸ್ಟ್ ನಿಲ್ಲಿಸುವಾಗ? ಒಂದು ಸಿಂಗಲ್ ಡೇ ಅಂದ್ರೆ 6 ಅವರ್ ಆದ್ಮೇಲೆ 1 ದಿವಸ ನಿಲ್ಲಿಸಿ ಬಿಡ್ತೀರಾ. ಅವ ಮಾರನೇ ದಿವಸ ಎಷ್ಟು ಲೆಕ್ಕ ಹಾಕ್ತೀರಾ ಆಡಬೇಕು ಅಂತ? ಅದೇ ಆಗ್ತಿಲ್ಲ ಅಂದ್ರೆ ಒಂದು 4-5 ಅವರ್ ಬರಲೇಬೇಕು. ಮತ್ತೆ ತಿರ್ಗಾ ಹಂಗೆ ಬಿಡ್ತೀರಾ ಇಲ್ಲ ತಿರ್ಗಾ ಮತ್ತೆ ಹಳೆ 6 ಅವರ್ ಬಂದಾಗ ಮತ್ತೆ 2 ದಿವಸ ರೆಸ್ಟ್ ಕೊಟ್ಟು ಮತ್ತೆ. ಓಕೆ. ಈಗ ಹಂಗೆ ತಿರ್ಗಾ ನಿಲ್ಸಿ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ? ಪ್ರಾಬ್ಲಮ್ ಇದೆ ಉಸಿರಾಟದ್ದು ತೊಂದರೆ. ಅದಕ್ಕೆ ಈ ಥರ ಅವಾಗ ಭಾಳ ಚೆನ್ನಾಗಿತ್ತು. ಒಳ್ಳೆ ಬಾಜಿ. ಮತ್ತೆ ನಮ್ಮ ಲಾಫ್ಟಲ್ಲಿ ಇದೇ ಫಸ್ಟ್ 13 ಅವರ್ ಅಕ್ಕಿ ಆಡಿದ್ದು ಉಡಾನ್ಗೆ. ಅದಾದ್ಮೇಲೆ ಬೇರೆ ಅಕ್ಕಿಲ್ಲ 2020ರಲ್ಲಿ.